ಡಿಎಎಫ್ಗೆ ಹೆಚ್ಚಿದ ಬೇಡಿಕೆ. ನಕಲಿ ಡಿಎಎಫ್ ತಯಾರಿ ಘಟಕ ಪತ್ತೆ, ದಾಳಿ ನಡೆಸಿ ಸೀಸ್ ಮಾಡಿದ ಅಧಿಕಾರಿಗಳು. ರೈಲ್ವೆ ಇಲಾಖೆ ವತಿಯಿಂದ ತಾಂತ್ರಿಕ ಪರಿಶೀಲನೆ ಕಾಮಗಾರಿ. ವಾಹನ ದಟ್ಟಣೆಯಿಂದ ಸವಾರರ ಪರದಾಟ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಚಲಿಸುತ್ತಿದ್ದ ಬಸ್ನಲ್ಲಿ ಮಹಿಳಾ ಪ್ರಯಾಣಿಕೆ ಸಾವಿಗೆ ಯತ್ನ. ಚಾಲಕ ನಿರ್ವಾಹಕರ ಸಮಯ ಪ್ರಜ್ಞೆಯಿಂದ ಆಸ್ಪತ್ರೆಗೆ ದಾಖಲು, ಸಾರ್ವಜನಿಕರಿಂದ ಮೆಚ್ಚುಗೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪಣ, ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ಆದ್ಯತೆ. ಶಾಸಕ ಪ್ರದೀಪ್ ಈಶ್ವರ ಅಭಿಮತ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಯಾಡ್ ಬ್ಲೂ ಡಿಎಎಫ್ಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕತರ್ನ ಖದೀಮರು ಪ್ರಖ್ಯಾತ ಅಸಲಿ ಬ್ರ್ಯಾಂಡ್ಗಳನ್ನೇ ಹೋಲುವಂತೆ ಸೇಮ್ ಟು ಸೇಮ್ ಡೂಪ್ಲಿಕೇಟ್ ಡಿಎಎಫ್ ತಯಾರಿ ಮಾಡ್ತಿದ್ರು. ಖಚಿತ ಮಾಹಿತಿ ಮೇರೆಗೆ ನಕಲಿ ಫ್ಯಾಕ್ಟರಿ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ರೇಡ್ ಮಾಡಿ ಸೀಜ್ ಮಾಡಿದೆ. ಹೀಗೆ ಅಕ್ರಮ ಡಿಎಫ್ ತಯಾರಿಕಾ ಗೋದಾಮಿನ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಿರೋ ಅಧಿಕಾರಿಗಳ ತಂಡ. ಮತ್ತೊಂದು ಕಡೆ ಅಕ್ರಮವಾಗಿ ಸಂಗ್ರಹ ಮಾಡಿರುವಂತಹ ಕೃಷಿ ಯೂರಿಯಾ ಮೂಟೆಗಳನ್ನ ವಶಕ್ಕೆ ಪಡೆದಿರತಕ್ಕಂತಹ ಸಿಬ್ಬಂದಿ. ಅದರಲ್ಲೂ ಯಾವುದೇ ರೀತಿಯ ಅನುಮತಿ ಪರವಾನಗಿ ಇಲ್ಲದೆ ರಾಜಾರೋಷವಾಗಿ ನಡೆದಿರೋ ನಕಲಿ ಡಿಎಫ್ ತಯಾರಿ. ಅಂದ ಹಾಗೆ ಯಾರ ಊಹೆಗೂ ನಿಲುಕದ ಇಂತಹ ಅಕ್ರಮ ಡಿಎಫ್ ತಯಾರಿ ಘಟಕ ಪತ್ತೆಯಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದ ಚದಲಪುರ ಕ್ರಾಸ್ನಿಂದ ಕೊಂಡೇನಹಳ್ಳಿಗೆ ಹೋಗುವ ಮಾರ್ಗದಲ್ಲಿ ಉಮೇಶ್ ಎಂಬುವರಿಗೆ ಸೇರಿದ್ದ ಗೋದಾಮನ್ನ ಬಾಡಿಗೆಗೆ ಪಡೆದುಕೊಂಡಿರೋ ರಾಜಸ್ಥಾನ ಮೂಲದವರು. ಗೋದಾಮಿನಲ್ಲಿ ಯಾವುದೇ ಪರವಾನಗಿಯೂ ಪಡೆಯದೆ, ಅದರಲ್ಲೂ ರೈತರ ಹೊಲಕ್ಕೆ ಸೇರಬೇಕಾದಂತಹ ಸಬ್ಸಿಡಿ ದರದಲ್ಲೇ ಸಿಗುವಂತಹ ಕೃಷಿ ಯೂರಿಯಾ ಮೂಟೆಗಳನ್ನು ಬಳಸಿಕೊಂಡು ಅಕ್ರಮವಾಗಿ ಡಿಎಫ್ ತಯಾರಿ ನಡೆಸಿದ್ದಾರೆ. ರಾತ್ರಿ 9:30ಗೆ ನಮಗೆ ಸುಮಾರು ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಜಾರಿ ದಳ ಅಂತ ವಿಜಿಲೆನ್ಸ್ನವರು ಕೆಲಸ ಮಾಡ್ತಾರೆ, ಅವರಿಗೆ ಮಾಹಿತಿ ಬಂತು. ಸ್ಪಷ್ಟ ಮಾಹಿತಿಯೊಂದಿಗೆ ಅವರು ಚದಲ್ಪುರ ಗ್ರಾಮದಲ್ಲಿ ಒಂದು ಗೋಡನ್ ಇಲ್ಲಿ ನಾವು ಇದ್ದೀವಿ, ಇಲ್ಲಿ ಏನೋ ರೈತರಿಗೆ ಹೋಗುವ ಸಬ್ಸಿಡೈಸ್ಡ್ ಯೂರಿಯಾನ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಹೋಗ್ತಾ ಇದೆ ಅಂತ ನಾವು ಎಲ್ಲ ಪತ್ತೆ ಹಚ್ಚಿದ್ದೀವಿ. ಇಲ್ಲಿ ಸುಮಾರು ಒಂದು 260 ಬ್ಯಾಗ್ಸ್ ಸಬ್ಸಿಡೈಸ್ಡ್ ಯೂರಿಯಾ ಇದೆ. ನ್ಯಾಷನಲ್ ಫರ್ಟಿಲೈಸರ್ಸ್ ಕಂಪನಿ ಅಂಥೇಳಿ ಅದೊಂದು, ಆಮೇಲೆ ಶ್ರೀರಾಮ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರಾಜಸ್ಥಾನ್, ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಮಧ್ಯಪ್ರದೇಶ್ ಮತ್ತು GNFC ಗುಜರಾತ್ ಅಂತ ಈ 3 ಕಂಪ್ನಿದು ನಾವು ಸ್ಟಾಕ್ ಸೀಸ್ ಮಾಡಿದ್ದೀವಿ. ಇದ್ರ ಜೊತೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡೋ ಯೂರಿಯಾ ಕೂಡ ಇದ್ದಾವೆ. ಅದು ಎರಡೂ ನಾವು ಸ್ಯಾಂಪಲ್ ಕಳಿಸ್ಬಿಟ್ಟು ಈಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅದು ಇಲ್ಲಿ DEF ಅಂತ ಡೀಸೆಲ್ ಎಕ್ಸಾಸ್ಟ್ ಫ್ಯೂಯಲ್ ಅಂತ ಏನು ಬರ್ತಾ ಇದೆ,
ಈ 3 ಕಂಪ್ನಿದು ನಾವು ಇಲ್ಲಿ ನೋಡ್ಬೋದು. ಒಂದು ಮಹೀಂದ್ರಾದಿದೆ, ಒಂದು ಇನ್ನೊಂದು ಟಾಟಾದಿದೆ, ಬೆನ್ಸ್ ಇದೆ, ಆಮೇಲೆ ಗಲ್ಫ್ ಅಂತ ಇದೆ. 4 ಕಂಪ್ನೀಸ್ದು ಇವರು ಫೇಕಾಗಿ ಮಾಡ್ತಾಯಿದ್ದಾರೆ, ಡೂಪ್ಲಿಕೇಟ್ ಮಾಡ್ತಾಯಿದ್ದಾರೆ. ಇದು ಕೂಡ ವಂಚನೆ. ಯಾಕಂದರೆ ಇದು ಡೀಸೆಲ್ ಭಾರತ್ ಸ್ಟೇಜ್ 4 ಅಂತ ಏನು ನಮ್ಮ ಸ್ಪೆಸಿಫಿಕೇಷನ್ ಇದೆ, ಭಾರತ್ 6, ಈ ಇಂಜಿನ್ಸ್ಗೆ ಯೂಸ್ ಮಾಡೋದು. ಇಂಜಿನ್ ಕೂಡ ಸೀಸ್ ಆಗುತ್ತೆ. ಇದು ದೊಡ್ಡ ಒಂದು ಚೀಟಿಂಗ್ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ. ಯೂರಿಯಾ ಗೊಬ್ಬರವನ್ನು ಅಕ್ರಮವಾಗಿ ಅನಧಿಕೃತವಾಗಿ ಇದು ಮಾಡ್ತಾ ಇದ್ದಾರೆ, ಆಯಿಲ್ಗೆ ಬಳಸ್ತಾ ಇದ್ದಾರೆ. ಅಂದರೆ ಈ ಏನು ಶ್ರೀರಾಮ್ ಕಂಪನಿ ಇದೆ ಅದು ನಮ್ಮಲ್ಲಿ ಬರೋದಿಲ್ಲ. ನಮ್ಮಲ್ಲಿ ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಕೊರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಇಲ್ಲಿಂದ ಇಫ್ಕೋದು, ಇಲ್ಲಿಂದ ಬರೋದು ನಮಗೆ ಯೂರಿಯಾ. ಬಟ್ ಇದು ಶ್ರೀರಾಮ್ ಫರ್ಟಿಲೈಸರ್ಸ್ ರಾಜಸ್ಥಾನಿಂದ ಬಂದಿದೆ, ಅದೇ ಜಾಸ್ತಿ ಇದೆ. ಅದ್ರ ಜೊತೆ ಬೇರೆ ಒಂದು ಇದು ನಿನ್ನೆ ರಾತ್ರಿ ನಮ್ಮ ಅಧಿಕಾರಿಗಳು ಬಂದು ನೋಡಿದಾಗ ಅವನು ಓಡೋಗ್ಬಿಟ್ಟಿದ್ದಾನೆ, ಸಿಗಲಿಲ್ಲ ಕತ್ಲಲ್ಲಿ. ನಾವು ಬಂದಮೇಲೆ ಆಮೇಲೆ ಪೊಲೀಸ್ ಎಲ್ಲ ನಾವು ತಗೊಂಡು ಕಂದಾಯ ಇಲಾಖೆಯಿಂದ ನಮ್ಮನ್ನ ಜಿಲ್ಲಾಧಿಕಾರಿಗಳು ಕೂಡ ಬಂದು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಬರುತ್ತೆ, ಇದು ಪೊಲ್ಯೂಷನ್ ಕಂಟ್ರೋಲ್ ಬರುತ್ತೆ, ಜಾಯಿಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಬರುತ್ತೆ. ಚೀಟಿಂಗ್ ಮಾಡ್ತಿರೋದ್ರಿಂದ ಚೀಟಿಂಗ್ ಕೇಸ್ ಕೂಡ ನಾವು ಮಾಡ್ತೀವಿ. ಇದು ಪರ್ಮಿಷನ್ ನಾವು ತೊಗೊಂಡಿದ್ದೀವಿ. ಇದು ಏನಿದೆ, ಯಾವುದೇ ಒಂದು ಗೊಬ್ಬರ ಮಾರಾಟ ಮಾಡಬೇಕಾದ್ರೆ, ದಾಸ್ತಾನು ಮಾಡಬೇಕಾದ್ರೆ ಅದು ನಮ್ಮಿಂದ ಪರ್ಮಿಷನ್ ತೊಗೋಬೇಕು. ಇದಕ್ಕೆ ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ. ಇದು ಈಗ ಹಾಜರು ಮಾಡಿದ್ದೀವಿ. FCO ಪ್ರಕಾರ ನಾವು ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಇದ್ರ ಬಗ್ಗೆ ನಾವು ಕೇಸ್ ಮಾಡಿ ನಾವು ಮುಂದುವರಿಸ್ತೀವಿ. ಆಸ್ ಪರ್ ದಿ 260 ಮೀಟರ್ ಸಬ್ಸಿಡಿ ಯೂರಿಯಾನೇ, 260 ಯೂರಿಯಾ. ಅಂದ ಹಾಗೆ ಪರಿಸರ ಮಾಲಿನ್ಯ ತಡೆಯುವ ಸಲುವಾಗಿ ಈ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅನ್ನ ಭಾರತ್ 4 ಹಾಗೂ ಭಾರತ್ 6 ಸ್ಟೇಜ್ನ ವಾಹನಗಳಿಗೆ ಕಡ್ಡಾಯವಾಗಿ ಬಳಸಲಾಗುತ್ತದೆ. ಇದಕ್ಕೆ ಎಲ್ಲಾ ಕಡೆ ಡಿಮ್ಯಾಂಡ್ ಇದ್ದು DEF ತಯಾರಿಕೆಗೆ ಪರವಾನಗಿ ಪಡೆಯಬೇಕು. ಕೈಗಾರಿಕೆಗಳಿಗೆ ಬಳಸುವ ಟೆಕ್ನೋ ಯೂರಿಯಾವನ್ನ ಬಳಸಬೇಕು. ಆದ್ರೆ ಅದ್ಯಾವ ಅನುಮತಿಯೂ ಸಹ ಇಲ್ಲದೆ ಅಕ್ರಮವಾಗಿ, ಅದರಲ್ಲೂ ಕೃಷಿಗೆ ಬಳಸುವಂತಹ ಯೂರಿಯಾ ಮೂಟೆಗಳನ್ನು ಬಳಸಿಕೊಂಡು DEF ತಯಾರಿಕೆ ನಡೆಸಿದ್ದಾರೆ. ಇನ್ನು ಟಾಟಾ, ಭಾರತ್ ಬೆನ್ಸ್, ಗಲ್ಫ್ AI ಸೇರಿದಂತೆ ಮಹೀಂದ್ರಾ ಕಂಪನಿಯ ಡಬ್ಬಗಳಲ್ಲಿ ನಕಲಿ DEF ಫಿಲ್ ಮಾಡಿ ಅಸಲಿ ಎಂಬಂತೆ ಮಾರಾಟ ಮಾಡಿದ್ದಾರೆ. ವಿಚಾರ ತಿಳಿದ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ನಕಲಿ DEF ಫ್ಯಾಕ್ಟರಿ ಕಂಡು ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಹೇಗೆಲ್ಲ ಕ್ರಮ ಮಾಡ್ತಾರೆ ಅನ್ನುವ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ. ಇಲ್ಲಿ ಏನಾಗ್ತದೆ ಅಂದರೆ, ವಿತೌಟ್ ಪರ್ಮಿಷನ್ನು ಯಾರೋ ರಾಜಸ್ಥಾನಿಂದ ಬಂದವರು ಏನು ನಮ್ಮ ಅಗ್ರಿಕಲ್ಚರ್ ಯೂರಿಯಾ ಇರ್ಬೋದು, ಕಮರ್ಷಿಯಲ್ ಯೂರಿಯಾ ಇರ್ಬೋದು, ಅದನ್ನು ಬಳಸ್ಕೊಂಡು ಏನು ಡೀಸೆಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಟ್ ಈಸ್ ಇಲ್ಲಿಗಲ್ಲು, ಮತ್ತು ಯಾವುದೇ ರೀತಿ ಪರ್ಮಿಷನ್ಸ್ ಕೂಡ ತೊಗೊಂಬಂದಿಲ್ಲ ನಾವು. ಹಾಗಾಗಿ ರಾತ್ರಿ ಮಾಹಿತಿ ಬಂದಿದೆ ವಿಜಿಲೆನ್ಸ್ ಟೀಮ್ ಅವ್ರಿಗೆ. ವಿಜಿಲೆನ್ಸ್ ಟೀಮ್ ಅವ್ರು ರಾತ್ರಿ ರೈಡ್ ಮಾಡಿ ಎಲ್ಲ ಇಲ್ಲಿ ಏನೇನಿದೆ ಇದನ್ನು ಕಂಟ್ರೋಲ್ ತೊಗೊಂಡಿದ್ದಾರೆ. ಜೊತೆಗೆ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ ಬಂದುಬಿಟ್ಟು ವಿಸಿಟ್ ಮಾಡಿ ಈಗ ಫರ್ದರ್ ಆ್ಯಕ್ಷನ್ ಏನು ಮಾಡಬೇಕು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ಈಗ ಏನೇನಿದೆ ಅದನ್ನು ಸ್ಟಾಕ್ ಎಲ್ಲ ಮಾಹಿತಿ ತೊಗೊಂಡು ಸೀಸರ್ ಮಾಡ್ತೀವಿ. ಏನೇನು ಲೋಪದೋಷ ಇದೆ ಸರ್? ಅಲ್ಲ, ಎಲ್ಲ ಲೋಪದೇಶನೇ ಇದೆ. ಆಲ್ಮೋಸ್ಟ್ ಒಂದು ರೆಂಟಲ್ ಅಗ್ರಿಮೆಂಟ್ ಒಂದನ್ನು ಮಾಡ್ಕೊಂಡಿದ್ದಾರೆ ಓನರಿಂದ ಬಿಟ್ಟರೆ, ಇನ್ನು ಮಿಕ್ಕಿದ್ದು ಯಾವುದಕ್ಕೂ ಬಿಲ್ಸ್ ಆಗಲಿ, ಎಲ್ಲಿಂದ ಪ್ರೊಕ್ಯೂರ್ ಆಯಿತು ಅನ್ನೋ ಮಾಹಿತಿ ಆಗಲಿ, ಮತ್ತು ಕೆಲವೊಂದು ಬ್ರ್ಯಾಂಡ್ಸ್ ಡೀಸೆಲ್ ಆಯಿಲ್ನ ಫೇಕ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಾಗಲಿ, ಇಲ್ಲಿ ಸೇಲ್ ಮಾಡ್ತಿರೋದಾಗಲಿ ಎಲ್ಲ ಕಂಡುಬಂದಿದೆ. ಮತ್ತು ಇಲ್ಲಿ ಯಾರೂ ಕೂಡ ಇಲ್ಲ, ಯಾರೋ ಇಬ್ಬರು ಇದ್ದಾರೆ, ಬಂದಿದ ತಕ್ಷಣ ಅವರು ಪರಾರಿಯಾಗಿದ್ದಾರೆ ಇಲ್ಲಿಂದ. ಈಗ ಫರ್ದರ್ ಒಂದು ಎಲ್ಲ ಸ್ಟಾಕ್ಸ್ನ ನಾವು ಮಾಹಿತಿ ತೊಗೊಂಡು ಸೀಸರ್ ಮಾಡಿ ನೆಕ್ಸ್ಟ್ ಒಂದು FIR ಮಾಡಿ ಮುಂದಿನ ಪ್ರಕ್ರಿಯೆ ಮಾಡ್ತೀವಿ. ಸರ್, ಈ ರೀತಿ ಆಯಿಲ್ ಬಳಸೋದ್ರಿಂದ ಇಂಜಿನ್ಗೆ ಏನು ಸಮಸ್ಯೆ ಆಗುತ್ತೆ? ಖಂಡಿತ ಆಗುತ್ತೆ. ಇದೆಲ್ಲ ಸ್ವಲ್ಪ ಲೋ ಗ್ರೇಡೆಡ್ ಆಯಿಲ್ಸು, ಮತ್ತು ಯಾವುದೇ ರೀತಿ ಏನು ಇಂಗ್ರೀಡಿಯೆಂಟ್ಸ್ ಇರಬೇಕೋ ಅದು ಇಲ್ದಲೇ ಇರೋಂಥದ್ದು. ಹಂಗಾಗಿ ಅಫ್ಕೋರ್ಸ್ ಹಾಗೆ ಆಗ್ತದೆ ಸಮಸ್ಯೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚದಲ್ಪುರ ಕ್ರಾಸ್, ಅಂದರೆ ಚಿಕ್ಕಬಳ್ಳಾಪುರ ಟೌನ್ ಔಟ್ಸ್ಕರ್ಟ್ಸಲ್ಲಿ ಒಂದು ಈ ಗೋಡೌನ್ ಥರದ್ದು ಜಾಗದಲ್ಲಿ ಒಂದು ಯೂರಿಯಾ ಯೂಸ್ ಮಾಡಿ ಏನಾದರೂ ಅಕ್ರಮ ಚಟುವಟಿಕೆಗಳು ನಡ್ತಾ ಇದೆ, ಈ ಥರ ಮಾಹಿತಿ ಬಂದಿತ್ತು ನಿನ್ನೆ ರಾತ್ರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಬಂದು ಇಲ್ಲಿ ಭೇಟಿ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಆಮೇಲೆ ಆ ಟೈಮ್ಗೆ 2 ಜನ ಸಿಕ್ಕಿತ್ತು. ಅವರು ಕ್ವೆಶ್ಚನ್ ಮಾಡಿದಾಗ ಯೂರಿಯಾ ಎಲ್ಲಿ ಸ್ಟೋರ್ ಮಾಡಿದ್ದಾರೆ ಈ ಥರ ಏನಾದರೂ ಹೇಳ್ಕೊಂಡು ಅವರು ತಪ್ಪಿಸ್ಕೊಂಡು ಓಡ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿ ಒಳಗಡೆ ಚೆಕ್ ಮಾಡಿದಾಗ ನಮಗೆ ಯೂರಿಯಾದು ಹ್ಯೂಜ್ ಕ್ವಾಂಟಿಟಿ ಸಿಕ್ಕಿದೆ. ಅಗ್ರಿಕಲ್ಚರ್ ಗ್ರೇಡ್ದು ಯೂರಿಯಾ ಕೂಡ ಸಿಕ್ಕಿದೆ. ಅಗ್ರಿಕಲ್ಚರ್ ಗ್ರೇಡ್ದು ಯೂರಿಯಾ ಚೀಲ ಮೇಲೆ ರಾಜಸ್ಥಾನದ ಕಂಪನಿದು ಹೆಸರು ಇದೆ. ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರ ಪ್ರಕಾರ
ಗೌರ್ಮೆಂಟ್ ಯೂರಿಯಾ ಇದೆ, ಇದು ನೀಮ್ ಕೋಟೆಡ್ ಯೂರಿಯಾ ಏನು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಆಗುತ್ತೆ, ಅದು ಫಸ್ಟು ನಮ್ಮಲ್ಲಿ ಸಿಗಲ್ಲ. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಆ ಥರದ್ದು ಯಾವ ಪ್ಯಾಕಿಂಗ್ ಇದೆ ಆ ಥರದ್ದು ಪ್ಯಾಕಿಂಗ್ದು ಸಿಗಲ್ಲ. ಮತ್ತು ಅದನ್ನು ಡೈವರ್ಟ್ ಮಾಡಿ, ಅಂದರೆ ಗೌರ್ಮೆಂಟ್ ಯೂರಿಯಾಗೆ ಡೈವರ್ಟ್ ಮಾಡಿ ಈ ಜಾಗೆ ಅದನ್ನು ಈ ಇಲ್ಲಿಗಲಿ ಒಂದು ಕೆಮಿಕಲ್ ಪ್ಲಾಂಟ್ ಥರ ಮಾಡಿ ಈ ವೆಹಿಕಲ್ಸ್ಗೆ, ಹೆವಿ ವೆಹಿಕಲ್ಸ್ಗೆ ಒಂದು ಎಡ್ ಬ್ಲೂ ಒಂದು ಎಕ್ಸಾಸ್ಟಲ್ಲಿ ಒಂದು ಕೆಮಿಕಲ್ ಯೂಸ್ ಆಗುತ್ತೆ. ಹೊಸ BS6 ವೆಹಿಕಲ್ಸಲ್ಲಿ ಇಂಡಸ್ಟ್ರಿಯಲ್ ಗ್ರೇಡ್ ಒಂದು ಕೆಮಿಕಲ್ ಯೂಸ್ ಆಗುತ್ತೆ. ಅದನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಕ್ರಮವಾಗಿ. ಬೇಸಿಕಲಿ ಈಗ ಅಗ್ರಿಕಲ್ಚರ್ ಯೂರಿಯಾ ಏನಿದೆ ಅದನ್ನು ಇವರು ಡೈವರ್ಟ್ ಮಾಡಿ ಇಲ್ಲಿಗಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅವರ ಹತ್ರ ಯಾವುದು ಪರವಾನಗಿ ಇಲ್ಲ, ಯಾವುದು ಲೈಸೆನ್ಸ್ ಇಲ್ಲ ಈ ಮ್ಯಾನುಫ್ಯಾಕ್ಚರಿಂಗ್ ಏನು ನಡ್ತಾ ಇದೆ ಆ ವಿಚಾರ ಬಗ್ಗೆ. ಸೊ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಆಲ್ರೆಡಿ ಬಂದು ನೋಡಿದ್ದಾರೆ, ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಅವರು ಎಲ್ಲರೂ ಬಂದು ಬೇಸಿಕ್ಲಿ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಮತ್ತು ರೆಂಟಲ್ ಅಗ್ರಿಮೆಂಟ್ ಯಾರ ಹೆಸರು ಮೇಲೆ ಆಗುತ್ತೆ, ಈ ಯಾರ್ದು ಬಿಲ್ಡಿಂಗ್ ಇದೆ ಅವರು ಹೇಳಿದ್ದಾರೆ ಯಾವುದು ರಾಜಸ್ಥಾನದವ್ರ ಜೊತೆ ಏನೋ ರೆಂಟಲ್ ಅಗ್ರಿಮೆಂಟ್ ಆಗಿದೆ. ಮತ್ತು ಲೀಗಲಿ ವಿದೌಟ್ ಪರ್ಮಿಷನ್ ಏನು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಡೆಫಿನೆಟ್ಲಿ 3-4 ಕಂಪ್ನಿದು ಪ್ಯಾಕಿಂಗ್ ಸಿಕ್ಕಿದೆ ನಮಗೆ. ಟಾಟಾದು, ಗಲ್ಫ್ದು, ಮಹೀಂದ್ರಾದು, ಭಾರತ್ ಬೆನ್ಸ್ದು. ಸೊ ಇದು ಎಲ್ಲ ಕಂಪ್ನಿಯಿಂದ ಈ ಲಿಕ್ವಿಡ್ ಬರುತ್ತೆ. ಬೇಸಿಕ್ಲಿ ಅವ್ರ ವೆಹಿಕಲ್ಸ್ಗೆ ಎಕ್ಸಾಸ್ಟಲ್ಲಿ BS6 ವೆಹಿಕಲ್ಸಲ್ಲಿ ಪೊಲ್ಯೂಷನ್ ಕಡಿಮೆ ಆಗೋಕ್ಕಾಗಿ ಎಡ್ ಬ್ಲೂ ಆ್ಯಡ್ ಮಾಡ್ತಾರೆ ನಾರ್ಮಲಾಗಿ. ಅದನ್ನು ಇವರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಡುಪ್ಲಿಕೇಟ್ ರೆಡಿ ಮಾಡಿ ಸೇಲ್ ಮಾಡೋಕ್ಕೆ ಇವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಒನ್ಸ್ ನಮಗೆ ಆರೋಪಿ ಸಿಗ್ತಾರೆ ಡೆಫಿನೆಟ್ಲಿ ಅವರಿಂದ ಎಕ್ಸಾಕ್ಟ್ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಇದನ್ನು ಹೇಗೆ ಇವರು ತರಿಸ್ತಾರೆ ಮತ್ತು ಎಲ್ಲಿ ಡಿಸ್ಪೋಸ್ ಮಾಡ್ತಾರೆ, ಯಾವ ಜಾಗ ಸೆಲ್ ಮಾಡ್ತಾರೆ, ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮಾರುಕಟ್ಟೆಯಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ಗಳ DEF ಲೀಟರ್ಗೆ 90ರಿಂದ 100 ರೂಪಾಯಿ ಇದೆ. ಹೀಗಾಗಿ ಇದೇ ಬ್ರ್ಯಾಂಡ್ಗಳ ಹೆಸರಲ್ಲಿ ನಕಲಿ DEF ತಯಾರಿ ಮಾಡ್ತಿದ್ದ ಗ್ಯಾಂಗ್ ಮಾರುಕಟ್ಟೆಯಲ್ಲಿ ಲೀಟರ್ಗೆ ಕೇವಲ 40ರಿಂದ 50 ರೂಪಾಯಿಗೆ ಮಾರಾಟ ಮಾಡುವ ಮೂಲಕ ದುಡ್ಡು ಮಾಡೋ ದಂಧೆ ಮಾಡ್ತಾ ಇದ್ರು. ಆದ್ರೆ ಸದ್ಯ ಡೂಪ್ಲಿಕೇಟ್ ದಂಧೆ ಬಯಲಾಗಿದ್ದು ಆರೋಪಿಗಳು ದಾಳಿ ನಂತರ ಪರಾರಿಯಾಗಿ ತಲೆ ಮರೆಸಿಕೊಂಡಿದ್ದಾರೆ. ಈ ಸಂಬಂಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದ್ದು ಆರೋಪಿಗಳ ಎಡೆಮುರಿ ಕಟ್ಟಬೇಕಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಮತ್ತು ದೇವರಪಲ್ಲಿ ರೈಲು ನಿಲ್ದಾಣಗಳ ಮಧ್ಯೆ ಬರುವ ಚಿಕ್ಕಕುರುಗೋಡು ರೈಲ್ವೆ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ 47ರಲ್ಲಿ ರೈಲು ಸುರಕ್ಷತಾ ದೃಷ್ಟಿಯಿಂದ ತಾಂತ್ರಿಕ ಪರಿಶೀಲನೆ ಹಾಗೂ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ತೀವ್ರ ಸಂಚಾರ ದಟ್ಟಣೆಯಿಂದ ಪರದಾಡುವಂತಾಗಿದೆ. ಗೌರಿಬಿದನೂರು ಮತ್ತು ದೇವರಪಲ್ಲಿ ರೈಲು ನಿಲ್ದಾಣಗಳ ಮಧ್ಯೆ ಬರುವ ಚಿಕ್ಕಕುರುಗೋಡು ರೈಲ್ವೆ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ 47ರಲ್ಲಿ ರೈಲು ಸುರಕ್ಷತಾ ದೃಷ್ಟಿಯಿಂದ ತಾಂತ್ರಿಕ ಪರಿಶೀಲನೆ ಹಾಗೂ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ತೀವ್ರ ಸಂಚಾರ ದಟ್ಟಣೆಯಿಂದ ಪರದಾಡುವಂತಾಗಿದೆ. ರೈಲ್ವೆ ಇಲಾಖೆಯ ಸೂಚನೆಯಂತೆ ಜೂನ್ 8ರ ಮಧ್ಯಾಹ್ನ 12 ಗಂಟೆಯಿಂದ ಜೂನ್ 10ರ ಸಂಜೆ 6 ಗಂಟೆಯವರೆಗೆ ಈ ಮಾರ್ಗದಲ್ಲಿ ತಾತ್ಕಾಲಿಕವಾಗಿ ರಸ್ತೆ ಸಂಚಾರವನ್ನು ನಿಷೇಧಿಸಲಾಗಿದೆ. ಪರ್ಯಾಯ ಮಾರ್ಗವಾಗಿ ವಿದುರಾಶ್ವತ್ಥ ದೇವಸ್ಥಾನ, ನಾಗಸಂದ್ರ ಬಡಾವಣೆ, ಕರೇಕಲ್ಲಹಳ್ಳಿ ಮತ್ತು ನ್ಯಾಷನಲ್ ಕಾಲೇಜು ಮೂಲಕ ಗೌರಿಬಿದನೂರಿಗೆ ಸಂಚರಿಸುವಂತೆ ದಕ್ಷಿಣ ಪಶ್ಚಿಮ ರೈಲ್ವೆ ಇಲಾಖೆಯು ಪೊಲೀಸ್ ಇಲಾಖೆಗೆ ಮನವಿ ಮಾಡಿತ್ತು. ಕಾಮಗಾರಿಯ ಪ್ರಯುಕ್ತ ನ್ಯಾಷನಲ್ ಕಾಲೇಜು ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆಯಾದರೂ ಸೂಕ್ತ ಮಾರ್ಗದರ್ಶನ ನೀಡುವ ಸೂಚನಾ ಫಲಕಗಳನ್ನು ಅಳವಡಿಸದಿರುವುದು ಸವಾರರ ಗೊಂದಲಕ್ಕೆ ಕಾರಣವಾಗಿದೆ. ಹೀಗಾಗಿ ದಿಕ್ಕು ತೋಚದೆ ವಾಹನ ಸವಾರರು ರಸ್ತೆಯಲ್ಲೇ ವಾಹನಗಳನ್ನು ನಿಲ್ಲಿಸಿ ದಾರಿ ಕೇಳುವ ದೃಶ್ಯಗಳು ಕಂಡು ಬಂದವು. ಇದರಿಂದಾಗಿ ಕರೇಕಲ್ಲಹಳ್ಳಿ ರೈಲ್ವೆ ಅಂಡರ್ ಪಾಸ್ ಬಳಿ ತೀವ್ರ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಬಸ್ಗಳು, ಆಟೋಗಳು ಮತ್ತು ದ್ವಿಚಕ್ರ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಟ್ರಾಫಿಕ್ ನಿಯಂತ್ರಣ ಮಾಡುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಳೆ, ಚಿನ್ನದ ಆಭರಣಗಳ ಮೇಲೆ ಭರ್ಜರಿ ರಿಯಾಯಿತಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸುದ್ದಿ. ನಿಮ್ಮ ನೆಚ್ಚಿನ ಚೆಮ್ಮನೂರು ಜ್ಯುವೆಲರ್ಸ್ ಶೈಲಿ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆ. ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 40% 70% ಫ್ಲಾಟ್ ಡಿಸ್ಕೌಂಟ್. ಹಳೆಯ ಚಿನ್ನದ ವಿನಿಮಯದ ಮೇಲೆ 0% ಕಡಿತ. ಈ ಕೊಡುಗೆ ಜೂನ್ 4 ಜೂನ್ 14 ಮಾತ್ರ. ಚೆಮ್ಮನೂರು ಜ್ಯುವೆಲ್ಲರ್ಸ್, ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ, BB ರೋಡ್, ಚಿಕ್ಕಬಳ್ಳಾಪುರ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಲಿಸುತ್ತಿದ್ದ KSRTC ಬಸ್ನಲ್ಲಿ ಮಹಿಳೆಯೊಬ್ಬರು ಇಲಿಪಾಷಾಣ ಸೇವಿಸಿ ಸಾವಿಗೆ ಯತ್ನಿಸಿದ ಘಟನೆ ನಡೆದಿದೆ. ಮಹಿಳೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕುಸಿದು ಬೀಳುತ್ತಿದ್ದಂತೆಯೇ ಸಮಯ ಪ್ರಜ್ಞೆ ಮೆರೆದ ಬಸ್ ಚಾಲಕ ಹಾಗೂ ನಿರ್ವಾಹಕ ಪ್ರಯಾಣಿಕರ ಸಮೇತ ಬಸ್ನನ್ನೇ ಆಸ್ಪತ್ರೆಗೆ ಕೊಂಡೊಯ್ದು ಮಹಿಳೆಯ ಜೀವ ಉಳಿಸಲು ಮುಂದಾಗಿದ್ದಾರೆ. ಬಸ್ ಸಿಬ್ಬಂದಿಯ ಮಾನವೀಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಹೀಗೆ ಆಸ್ಪತ್ರೆಯ ಮುಂದೆ ನಿಂತಿರುವ KSRTC ಬಸ್, ಮತ್ತೊಂದು ಕಡೆ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದತ್ತ ಬರುತ್ತಿದ್ದ ಬಾಗೇಪಲ್ಲಿ ಡಿಪೋಗೆ ಸೇರಿದಂತಹ KSRTC ಬಸ್ನಲ್ಲಿ ಈ ಘಟನೆ ನಡೆದಿದೆ. ದೇವನಹಳ್ಳಿಯಲ್ಲಿ ಬಸ್ ಹತ್ತಿದ್ದ ನಿರ್ಮಲಾ ಎಂಬ ಮಹಿಳೆ ಮಾರ್ಗ ಮಧ್ಯೆ ಇಲ್ಲಿ ಪಾಷಾಣ ಸೇವಿಸಿದ್ದಾಳೆ ಎನ್ನಲಾಗಿದೆ. ಪ್ರಯಾಣದ ವೇಳೆ ಮಹಿಳೆ ಏಕಾಏಕಿ ಸೀಟಿನಿಂದ ಕುಸಿದು ಬಿದ್ದಿದ್ದಾಳೆ. ಈ ವೇಳೆ ಆಕೆಯ ಕೈಯಲ್ಲಿ ಇಲಿ ಪಾಷಾಣದ ಪ್ಯಾಕೆಟ್ ಕಂಡು ಬಂದಿದ್ದು ಮಹಿಳೆ ವಿಷ ಸೇವಿಸಿರುವುದು ಬಸ್ ಸಿಬ್ಬಂದಿಗೆ ತಿಳಿದು ಬಂದಿದೆ. ಕೂಡಲೇ ಸಮಯ ಪ್ರಜ್ಞೆ ಮೆರೆದ ಚಾಲಕ ನಾರಾಯಣಸ್ವಾಮಿ ಹಾಗೂ ನಿರ್ವಾಹಕ ಸುಧಾಕರ್ ಬಸ್ನಲ್ಲಿದ್ದ ಪ್ರಯಾಣಿಕರ ಸಹಕಾರದೊಂದಿಗೆ ನೇರವಾಗಿ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ಬಸ್ ಅನ್ನು ಕೊಂಡೊಯ್ದಿದ್ದಾರೆ. ನಾರಾಯಣಸ್ವಾಮಿ ಅಂತ ಸರ್, ನಮ್ಮ ಬಸ್ಸಲ್ಲಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಸ್ವಾಮೀಜಿ ಕಾಲೇಜ್ ಹತ್ರ ಬರೋವಾಗ ಒಬ್ಬ ಹುಡುಗಿ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಮತ್ತು ನಮ್ಮ ಕಂಡಕ್ಟ್ರು ಹೋಗಿ ನೋಡಿದ್ದಾರೆ, ಅದೇನೋ ಪಾಯ್ಸನ್ನು ಇಲಿ ಮುದ್ದು ಅಂತ ಪ್ಯಾಕೆಟ್ ಇತ್ತು, ಕೆಳಗಡೆ ಬಿದ್ದಿತ್ತು. ಅದು ನೋಡಿಬಿಟ್ಟು ನನಗೆ ಇನ್ಫಾರ್ಮೇಷನ್ ಕೊಟ್ಟರು, ಈ ಥರ ಪಾಯ್ಸನ್ ತಗೊಂಡಿದೆ, ಆ ಹುಡುಗಿ ಬಿದ್ದೋಯ್ತು ಅಂತ. ನಾನು ಇಮಿಡಿಯೇಟ್ಲಿ ಜೈನ್ ಹಾಸ್ಪಿಟ್ಲ್ ಇದೆಯಲ್ಲ, ಒಳಗಡೆ ಬಸ್ಸು ನುಗ್ಗಿಸ್ಕೊಂಡು ಬಂದು ಇವ್ರಿಗೆ ಹಾಸ್ಪಿಟ್ಲು ಸಿಬ್ಬಂದಿಗೆ ಕರೆದುಬಿಟ್ಟು ಎಮರ್ಜೆನ್ಸಿ ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ರಿ. ಅವರು ಟ್ರೀಟ್ಮೆಂಟ್ ಇನ್ನೂ ಕೊಡ್ತಾಯಿದ್ದಾರೆ. ಅದೇನಂತ ಗೊತ್ತಿಲ್ಲ ಸರ್, ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಬಸ್ಸಲ್ಲಿ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ. ಅವರು ಯಾರು ಅಂತ ಗೊತ್ತಿಲ್ಲ ಸರ್. ತಿಳಿಸಿದ್ದಾರೆ. ಅವ್ರ ಫೋನ್ ನಂಬರು ಮತ್ತು ಆಧಾರ್ ಕಾರ್ಡ್ ಇತ್ತು. ಆಧಾರ್ ಕಾರ್ಡ್ ಮುಖಾಂತರ
ಇದು ಅಲಗಾನಲ್ಲಿ ಅಂತಿತ್ತು, ಅದು ಸ್ಪಷ್ಟವಾಗಿ ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ ಸರ್, ಅದು ಆಧಾರ್ ಕಾರ್ಡಲ್ಲಿದೆ. ಮೋಸ್ಟ್ಲಿ ಅವ್ರಿಗೆ ಫೋನು, ಆಧಾರ್ ಕಾರ್ಡು ಎಲ್ಲ ಹಾಸ್ಪಿಟ್ಲಲ್ಲೇ ಕೊಟ್ಟಿದ್ದೀರಿ ಅವ್ರ ಕೈಗೆ. ಪ್ರಯಾಣಿಕರನ್ನೆಲ್ಲ ಬೇರೆ ಬಸ್ಸಲ್ಲಿ ಕಳಿಸ್ಬಿಟ್ಟು ನಾವು ಇಲ್ಲೇ ಇದೆ ಡಿಪೋಗೆ ಇನ್ಫಾರ್ಮೇಷನ್ ಕೊಟ್ಟು ಮತ್ತು ಪೊಲೀಸ್ ಅವ್ರಿಗೆ ಎಂಕ್ವೈರಿಗೆ ಹೇಳಿದ್ದೀರಿ. ಮತ್ತು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇನ್ನೇ ಇದ್ದೀವಿ. ಇನ್ನು ಮಹಿಳೆಯನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಸದ್ಯ ಮಹಿಳೆ ಅಪಾಯದಿಂದ ಪಾರಾಗಿದ್ದು ವೈದ್ಯರ ನಿಗಾದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಇನ್ನು ಸಾವಿಗೆ ಯತ್ನಿಸಿದ ಮಹಿಳೆ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದ ನಿರ್ಮಲಾ ಎಂದು ಗುರುತಿಸಲಾಗಿದ್ದು 2 ವರ್ಷಗಳ ಹಿಂದೆ ರಾಯಚೂರು ಮೂಲದ ಶೇಖರ್ ಅವರೊಂದಿಗೆ ವಿವಾಹವಾಗಿದ್ದಳು ಎನ್ನಲಾಗಿದೆ. ಸರ್ ಸುಧಾಕರ್ ನಮ್ಮ ಹೆಸರು. ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಬರ್ತಾಯಿದ್ರೆ ಪ್ಯಾಸೆಂಜರ್ ಒಬ್ಬರು ದೇವನಹಳ್ಳಿಯಲ್ಲಿ ಹತ್ತಿದ್ರು, ಲೇಡೀಸು. ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ಟಿಕೆಟ್ ತೊಗೊಂಡಿದ್ರು. ಇಲ್ಲಿ ಸ್ವಾಮೀಜಿ ಕಲೆ ಹತ್ರ ಬಂದ ತಕ್ಷಣ ಅವರು ಕೆಳಗಡೆ ಸೀಟ್ ಕೂತ್ಕೊಂಡಿದ್ರು, ಸೀಟ್ ಮೇಲೆಯಿಂದ ಕೆಳಗಡೆ ಬಿದ್ದೋದ್ರು. ಪಕ್ಕದ ಸೀಟ್ ಅವರು ಪ್ರಯಾಣಿಕರು ಇನ್ನೊಬ್ಬರು ನೀರು ಕುಡಿಸಿದ್ದಾರೆ. ಹುಡುಗಿ ಕೈಯಲ್ಲಿ ಇದು ಪಾಯ್ಸನ್ನು ಪ್ಯಾಕೆಟ್ ಇತ್ತು ಸರ್. ನನಗೆ ಕಂಡಕ್ಟರ್ ಕರೆದ್ರು ಅವರು ಪ್ರಯಾಣಿಕರು. ಸರ್ ಕಂಡಕ್ಟರ್ ಸರ್ ಬನ್ನಿ, ಇವರು ಒಬ್ಬರು ಪ್ಯಾಸೆಂಜರ್ ಬಿದ್ದೋಗಿದ್ದಾರೆ. ಅದ್ರ ಬಂದ ತಕ್ಷಣ ನೋಡಿದ್ರೆ ಅವ್ರು ಹುಡುಗಿ ಏನು ಮಾತಾಡ್ತಾಯಿಲ್ಲ ಸರ್. ಅಲ್ಲೇ ಸೀಟ್ ಮೇಲಿಂದ ಕೆಳಗಡೆ ಬಿದ್ದೋಗಿದ್ರು. ಇಲ್ಲಿ ಸ್ವಾಮೀಜಿ ಹತ್ರ ಬಂದ ತಕ್ಷಣ ಮತ್ತು ಹಂಗೆ ಚಾಲಕರಿಗೆ ಹೇಳಿದೆ. ಚಾಲಕರು ಹಂಗೆ ಜೈನ ಮಿಷನ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಸರ್ ಹುಡುಗಿಯನ್ನು. ಸರ್ ಏಜು ಒಂದು 25ಇಂದ 30 ಒಳಗಡೆ ಇರ್ತದೆ ಸರ್. ಟಿಕೆಟ್ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ತೊಗೊಂಡಿದ್ರು ಸರ್. ಇವಾಗ 1:45 ಹಂಗಾಗಿತ್ತು ಸರ್ ಮಧ್ಯಾಹ್ನ. ಸರ್ ಇಲ್ಲಿದು ಪಾಯ್ಸನ್ ಸರ್ ಪ್ಯಾಕೆಟು. ಹ್ಞೂ ಸರ್. ಏಜ್ ಅವ್ರಿಗೆ 25ಇಂದ 30 ಒಳಗಡೆ ಇರ್ತದೆ ಸರ್. ಇಲ್ಲ ಮ್ಯಾರೇಜ್ ಆಗಿದೆ ಸರ್. ಹ್ಞೂ ಸರ್. ಇಲ್ಲ ಮಾತಾಡ್ಸಲ್ಲ ಸರ್ ಅವರು. ಹ್ಞೂ ಸರ್. ಡಾಕ್ಟ್ರು ಇನ್ನೂ ಅದೇ ಇದು ಚೆಕ್ ಮಾಡ್ತಾಯಿದ್ರು ಸರ್. ಅವ್ರಿಗೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಇನ್ನೂ ಚೆಕ್ ಮಾಡ್ತಾಯಿದ್ರೆ. ಅವ್ರಿಗೆ ಸದ್ಯಕ್ಕೆ ಏನು ಮಾತಾಡ್ತಾ ಇಲ್ಲ ಸರ್. ಇನ್ನು ಕುಟುಂಬದ ವಿಚಾರವಾಗಿ ಮನ ನೊಂದಿದ್ದ ಕಾರಣದಿಂದ ಸಾವಿಗೆ ಯತ್ನಿಸಿದ್ದಾಳೆ ಎಂಬ ಅನುಮಾನ ವ್ಯಕ್ತವಾಗಿದ್ದು ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದೆ. ಘಟನೆ ತಿಳಿಯುತ್ತಿದ್ದಂತೆ ಪತಿ ಶೇಖರ್ ಆಸ್ಪತ್ರೆಗೆ ಧಾವಿಸಿದ್ದು ಪತ್ನಿ ಈ ರೀತಿಯ ನಿರ್ಧಾರ ಕೈಗೊಂಡಿರುವ ಬಗ್ಗೆ ತನಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ಒಂದೆಡೆ ಜೀವ ಉಳಿಸುವಲ್ಲಿ ಬಸ್ ಸಿಬ್ಬಂದಿ ತೋರಿದ ಸಮಯ ಪ್ರಜ್ಞೆ ಹಾಗೂ ಮಾನವೀಯತೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಮತ್ತೊಂದು ಕಡೆ ಕುಟುಂಬದ ಸಮಸ್ಯೆಗಳಿಂದ ಮಹಿಳೆ ಇಂತಹ ತೀವ್ರ ನಿರ್ಧಾರಕ್ಕೆ ಮುಂದಾಗಿರುವುದು ನೋವಿನ ಸಂಗತಿಯಾಗಿದೆ. ಶೇಖರ್ ಅವ್ರು ಯಾರು ನಿಮ್ಗೆ ಏನಾಗಬೇಕು ಹೇಳಿ? ನಮ್ಮ ಹೆಸರು ಸರ್. ಹೆಸರೇನು? ಹೆಸರು ನಿರ್ಮಲ. ಏನಾಯ್ತು? ಏನಾಗಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಅದು. ನಮ್ಮ ಮನೇಲಿ ಇಲ್ಲ ಅವರು, ಅವ್ರ ಅಮ್ಮ ಮನೆಯಾಗಿದ್ದರು ಅವರು. 2 ದಿವಸದಿಂದ ಇಲ್ಲಿಗೆ ಬಂದಿದ್ರು, ಕೊಳನೊಳಗೆ ಬಂದು ತಿರ್ಗಿ ನಾನು ಅವತ್ತೊಂದು ದಿವಸ ನಮ್ಮ ಮನೆಯಾಗಿದ್ದರು. ತಿರ್ಗಿ ಮಾರನೇ ದಿವಸ ಬೀಗ ಕೊಡೋಕೆ ಬಂದಿದ್ರು. ಬೀಗ ಕೊಟ್ಟು ತಿರ್ಗಿ ಮಾರನೇ ದಿವಸ ಬೆಳಗ್ಗೆ ಹೋದರು. ಹೋಗಿದ್ದಾದಮೇಲೆ ತಿರ್ಗಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆಗೆ ಫೋನ್ ಮಾಡಿದ್ರೆ ಇಲ್ಲ ಮನೆಯಲ್ಲೇ ಇದ್ದಾರೆ ಅಂತ ನಮ್ಮ ಅತ್ತೆ ಅಂದ್ರು. ಇಲ್ಲಮ್ಮ ಈ ಥರ ಆಸ್ಪತ್ರೆಯಿಂದ ಫೋನ್ ಮಾಡಿದ್ರು ಅನ್ನೋದಕ್ಕೆ ನಾನು ಇವಾಗ ಗಾರೆ ಕೆಲಸ ಮಾಡೋಣ, ನಾನು ಕೆಲಸ ಬಿಟ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೆ. ಹೆಂಗೆ ನೀವು ಮದುವೆ ಹೆಂಗಾಗಿದ್ದು ಅವರು? ಅಂದರೆ ನಿಮ್ಮದು ರಾಯಚೂರು? ಯಾವ ಊರು ನಿಮ್ಮ ಸ್ವಂತವರು? ನಮ್ಮ ಸ್ವಂತವ್ರು ರಾಯಚೂರು. ಅವರು ನಿರ್ಮಲಾ ಅವ್ರದ್ದು ಇಲ್ಲ ಗೌರಿಬಿದನೂರು. ಲವ್ ಮ್ಯಾರೇಜಾ ಅಥವಾ? ಇಲ್ಲ ಅರೇಂಜ್ ಮ್ಯಾರೇಜ್. ಏನು ಕೆಲಸ ಮಾಡ್ತಿದ್ರು ಅವರು? ಅವ್ರು ಏನು ಕೆಲಸ ಇಲ್ಲ, ಮನೆಯಲ್ಲೇ ಇರ್ತಿದ್ರು. ದೇವನಹಳ್ಳಿಗೆ ಹೋಗಿದ್ರು? ದೇವನಹಳ್ಳಿಗೆ ಹೋಗಿದ್ರು. ದೇವನಹಳ್ಳಿಗೆ ಹೋಗಿಲ್ಲ ಅವರು. ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಬರಬೇಕಾದ್ರೆ ಆಗಿರೋದು. ಅವರು ಯಲಹಂಕದಿಂದ ಬರ್ತಿರೋದು, ಇಲ್ಲಿಗೆ ಏನು ಬಂದರೆ ಗೊತ್ತಿಲ್ಲ. ಈಗ ಏನು ಕುಡಿದವ್ರು ಅಂತ ಫೋನ್ ಮಾಡಿದ್ರು ನಿಮಗೆ? ನಾನು ಪಾಯ್ಸನ್ ತಗೊಂಡಿದ್ದೆ ಅಂತ ಮೇಡಮ್ ಫೋನ್ ಮಾಡಿ ಅಷ್ಟೇ. ಮಕ್ಕಳಿಲ್ಲ ಸರ್. 2 ವರ್ಷ ಆದ್ಮೇಲೆ. ಒಟ್ಟಾರೆ ಚಲಿಸುತ್ತಿದ್ದ ಬಸ್ನಲ್ಲಿ ಮಹಿಳೆಯೊಬ್ಬರು ಸಾವಿಗೆ ಯತ್ನಿಸಿದ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಚಾಲಕ ಮತ್ತು ನಿರ್ವಾಹಕ ಸಮಯ ಪ್ರಜ್ಞೆ ಮೆರೆದು ಜೀವ ಉಳಿಸಲು ಮುಂದಾಗಿರುವುದು ಮಾನವೀಯತೆಯ ಉತ್ತಮ ಉದಾಹರಣೆಯಾಗಿದೆ. ಕೆಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ಷೇತ್ರದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವುದು ನನ್ನ ಆದ್ಯತೆಯಾಗಿದೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದರು.
ಮಂಚೇನಹಳ್ಳಿ ತಾಲೂಕಿನ ಹಳೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಬಾವಿಯಿಂದ ಮುನಿರಾಜುರವರ ಜಮೀನಿನವರೆಗೆ 200 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ದೇವರಕೊಂಡಹಳ್ಳಿಯಿಂದ ನಾಗರಾಜು ಜಮೀನಿನವರೆಗೆ 100 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೂಮಿ ಪೂಜೆ ನೆರವೇರಿಸಿ ಮತ್ತು ಕ್ಷೇತ್ರದ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಗಳಿಗೆ ವೇಗ ನೀಡಲಾಗಿದೆ. ತಾಲೂಕಿನ ದೇವರಕೊಂಡಹಳ್ಳಿ ಮತ್ತು ನಾಗರಬಾವಿ ನಡುವಿನ ರಸ್ತೆ ಸಂಪರ್ಕಕ್ಕಾಗಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ಗಳನ್ನು 2 ಹಳ್ಳಿಗಳಲ್ಲಿ ತಕ್ಷಣವೇ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ಬೇಡಿಕೆಗಳನ್ನು ಆದ್ಯತೆಯ ಮೇರೆಗೆ ಈಡೇರಿಸಲಾಗುವುದು ಎಂದರು. ಈ ಹಿಂದೆ ಅಧಿಕಾರದಲ್ಲಿದ್ದವರು ಅಭಿವೃದ್ಧಿಯ ಕಡೆಗೆ ನಿರ್ಲಕ್ಷ್ಯ ವಹಿಸಿದ್ದರು. ಆದರೆ ನಾನು ಬಂದ ಮೇಲೆ ಈ ದೋಷಗಳನ್ನು ಸರಿಪಡಿಸಿ ಪಾರದರ್ಶಕವಾಗಿ ಕೆಲಸ ಮಾಡುತ್ತಿದ್ದೇನೆ. ತಾನು ಮಂತ್ರಿಯಾಗುವ ಆಸೆ ಇಟ್ಟುಕೊಂಡಿದ್ದು ಅದಕ್ಕಾಗಿ ಶ್ರಮಿಸುತ್ತಿದ್ದೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 7 ಕಿಲೋಮೀಟರ್ ದೂರ ಇರೋ ಹಳ್ಳಿಗೆ ಹೋಗ್ಬೇಕಾಗಿತ್ತು. ಈಗ 2 ಹಳ್ಳಿಗೂ ವಾಟರ್ ಫಿಲ್ಟರ್ ಈಗ ಬೇಗ ಸ್ಟಾರ್ಟ್ ಮಾಡಿಸ್ತೀನಿ. ಇನ್ನು ಶಾಲೆ ಕೊಠಡಿ ಕೇಳಿದರೆ ಸ್ವಲ್ಪ ಟೈಮ್ ತಗೊಂಡು ಅದು ಮಾಡಿಸ್ತೀನಿ. ಮತ್ತೆ ರೇಷನ್ದು 7 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಆದಷ್ಟು ಬೇಗ ಇಲ್ಲೇ ಪಾಯಿಂಟ್ ಮಾಡಿ ರೇಷನ್ ಕೊಡೋದು ವ್ಯವಸ್ಥೆ ಮಾಡ್ತೀವಿ. ಈ ಹಿಂದೆ ಅಧಿಕಾರದಲ್ಲಿದ್ದವರಿಗೆ ರಾಜಕಾರಣಿಗಳಿಗೆ ಬದ್ಧತೆ ಇರ್ಲಿಲ್ವಾ? ಅವರು 3 ಕೋಟಿ ರೂಪಾಯಿ ಹಾಕಬೇಕು ಅಂದ್ರೆ ಅವ್ರಿಗೆ 5,000 6,000 ಓಟ್ ಇರ್ಬೇಕು. ಅವ್ರಿಗೆ 5,000 ಓಟ್ ಇದ್ರೆ 1 ಕೋಟಿ ರೂಪಾಯಿ ಅನುದಾನ ಹಾಕೋದು ಹಿಂಗೆಲ್ಲ ಮಾಡ್ತಾರೆ. ನಾವು ಹಂಗೆಲ್ಲ ನಾನು ನೋಡೇ ಇಲ್ಲ. ನನಗೆ ನಾನು ಇದೇ ದುಡ್ಡನ್ನ ಚಿಕ್ಕಬಳ್ಳಾಪುರ BB ರೋಡಲ್ಲೋ MG ರೋಡಲ್ಲ ಆ ಕಡೆ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಇದನ್ನೇನು ಕಟ್ಟಿ ಚಿಂದಿ ಅಂತ ಹೇಳ್ಬೋದು. ಅಂತ ಬಿಲ್ಡಪ್ ಕೊಡೋ ಅವಶ್ಯಕತೆ ನನಗಿಲ್ಲ. ನಾನು ಇಲ್ಲಿ ಡೆವಲಪ್ ಮಾಡ್ತಿದ್ದೀನಿ. ನಾನು ಮತ್ತೆ ಎಚ್ಚರಿಸ್ತಾ ಇದ್ದೀನಿ. ನಾನು ಬಂದಮೇಲೆ MG ರೋಡ್ ಕ್ಲಿಯರೆನ್ಸ್ಗೆ ಪರ್ಮಿಷನ್ ಸಿಕ್ತು. ಮಂಚೇನಹಳ್ಳಿ ರೋಡ್ ಯಾಕೆ 15 ವರ್ಷದಿಂದ ವೈಡ್ ಆಗಲಿಲ್ಲ? ನಾನು ಬಂದಾಗ ಸಂಬಂಧಪಟ್ಟ ಇಲಾಖೆಗಳಿಂದ ಕ್ಲಿಯರೆನ್ಸ್ ಕೊಟ್ಟೆ. ಇವತ್ತು ಮಂಚೇನಹಳ್ಳಿ ಮೇನ್ ರೋಡ್ ನೋಡಿ, ಇವತ್ತು ಕಣಿವೆ ರೋಡ್ ನೋಡಿ ಹೆಂಗಿದೆ. ಯಾಕೆ 15 ಇಯರ್ಸಿಂದ ಆಗಲಿಲ್ಲ? ಇದು ಸ್ಯಾಂಕ್ಷನ್ನ ಯಾವತ್ತು 2006-07 ಅಲ್ಲಿ ಮಾಡಬೇಕು. ಯಾಕಂದರೆ ಯಾರೂ ಇಚ್ಛಾಶಕ್ತಿ ಇರಲಿಲ್ಲ. ನಾನು ಇವತ್ತು ಫಾರೆಸ್ಟ್ ಅವ್ರನ್ನ ಕೂರಿಸಿ ಎಲ್ಲರನ್ನೂ ಕೂರಿಸಿ ಮಾಡಿದ್ದೀನಿ. ಈಗ ಗಂಗಮ್ ರೋಡು ಬಜಾರ್ ರೋಡು 12 ಕೋಟಿ ಟೆಂಡರ್ಗೆ ಹೋಗಿದೆ, 10 ಕೋಟಿ. ಅದಾಗಿದ ತಕ್ಷಣ ಅದು ಆದಷ್ಟು ಬೇಗ ಆಗುತ್ತೆ. ಯಾಕೆಂದರೆ ಕಾಂಟ್ರಾಕ್ಟ್ ರೆಡಿ ಇದ್ಮೇಲೆ ಹೊಡಿಬೇಕು. ನಾನು ಹೊಡೆದು ಅಕಸ್ಮಾತ್ ಏನಾದರೂ ಡಿಲೇ ಆಗಿಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ. ಈಗೆಲ್ಲ ವೈಡನಿಂಗ್ ಆಗ್ತಿದೆ, ಸಿಟಿ ಡೆವಲಪ್ ಆಗ್ತಿದೆ, ಈ ಕಡೆ ಭಾಗದಲ್ಲಿ ಹಳ್ಳಿಗಳು ಡೆವಲಪ್ ಆಗ್ತಿದೆ. ಈಗ ಹಳೆಹಳ್ಳಿ ಪಂಚಾಯತಿ, ಜರಬಂಡಹಳ್ಳಿ ಪಂಚಾಯತಿ 2 ಪೆಂಡಿಂಗ್ ಇದೆ. ಜರಬಂಡಹಳ್ಳಿ ಪಂಚಾಯತಿಯಲ್ಲಿ 2 ಹಳ್ಳಿ ಮುಗಿಸಿದ್ದೀನಿ. ಹಳೆಹಳ್ಳಿ ಪಂಚಾಯತಿಯಲ್ಲಿ ಇವತ್ತು 2 ಹಳ್ಳಿ ಮುಗಿಸಿದ್ದೀನಿ. ಇವು ಮುಗಿದ್ರೆ ಕಂಪ್ಲೀಟ್ ಮಂಚೇನಹಳ್ಳಿ ಹಳ್ಳಿಗೂ ಸುತ್ತಿ ಏನೆಲ್ಲ ಕೇಳಬೇಕು ಹೇಳ್ಬೇಕು ಅಷ್ಟು ಹಾಕ್ಕೊಟ್ಟಿದ್ದೀನಿ. ಕನೆಕ್ಟಿವಿಟಿಗೆ ಸಹಾಯ ಮಾಡಿದ್ದೀನಿ. ಈಗ ಇಲ್ಲೊಂದು ಏನೆಲ್ಲ ಅವ್ರಿಗೆ ಬೇಕೋ ಅದು ನಾನು ಅವ್ರ ಜೊತೆ ನಿಲ್ಲೋ ಪ್ರಯತ್ನ ಪಡ್ತೀನಿ. ಮನೆ ಟೌರಲ್ಲಂತೂ ಮನೆಗೆ ಸುತ್ತಿದ್ದೀನಿ. ಆ ಕಡೆ ಕಮ್ಗುಟ್ಟಹಳ್ಳಿ ಪಂಚಾಯತಿ ಸರ್, ನನಗೆ 366 ಹಳ್ಳಿ ಇದೆ ಸರ್. ಇವತ್ತಿಗೆ ನಾನು 260 ಹಳ್ಳಿ ಏನೋ ಕಂಪ್ಲೀಟ್ ಮಾಡಿದ್ದೀನಿ. ನಂಬರ್ 1, 2, 3 ಆ ಕಡೆ ಇರ್ಬೋದು. ಅಷ್ಟು ಹಳ್ಳಿಗಳಲ್ಲಿ ಅವ್ರು ಏನೆಲ್ಲ ಕೇಳಿದ್ರೆ ಅದು ಹಾಕ್ಕೊಟ್ಟಿದ್ದೀನಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ MLA? ಈಗ ಈ ಊರವರು 3 ಕೋಟಿ ರಸ್ತೆ ಕೇಳಿದ್ರೆ ಹಾಕ್ಕೊಟ್ಟಿದ್ದೀನಲ್ಲ. ಹಿಂಗೆ ಒಂದು ಹಳ್ಳಿಗೆ ಹೋದಾಗ ಬರಿಗಾಯಲ್ಲಿ ಹೋಗೋಕ್ಕಾಗಲ್ಲ ಸರ್. ಸೊ ಎಲ್ಲ ಫುಲ್ಫಿಲ್ ಮಾಡ್ತಿದ್ದೀನಿ. ನನ್ನ ಜೊತೆ ವಿಶೇಷವಾಗಿ ಈ ಊರಲ್ಲಿ ಗೊಲ್ಲ ಸಮುದಾಯದ ನನ್ನ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಕೃಷ್ಣ ಮಂದಿರಕ್ಕೆ ಅವರು ಇದು ಕೇಳಿದ್ರು, ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. SC ST ಸಮುದಾಯದವರು, ನನ್ನ ಗೊಲ್ಲ ಸಮುದಾಯದವರು, ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ನಮ್ಮ ಪಕ್ಷದ ಜೊತೆ ಇದ್ದೀವಿ. ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡ್ತಿದೆ. ಇವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ ಸರ್. ಪ್ರದೀಪ್ ಈಶ್ವರ್ ಅವರು ಸಚಿವರಾಗೋದು ಬ್ರದರ್, ನನಗೆ ಆಸೆ ಇದೆ, ಆಗ್ತೀನಿ ಕೂಡ, ನಂಬಿಕೆ ಇದೆ. B ಫಾರ್ಮ್ ತೆಚ್ಚಲ್ಲೇ ಅಂದ್ರು ತೆಸ್ತಿ, ಗೆಲ್ಸಲ್ಲೇ ಅಂದ್ರು ಗೆಲ್ಲಿಸ್ತಿ, ಮಿನಿಸ್ಟರ್ ಅಯ್ಯಲ್ಲೇ ಅಂತ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪೂರ್ಣಿಮಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಮುಖಂಡರು, ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ,
ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್ ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV International School stands as a symbol of academic excellence. ಸ್ಥಳ: ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್ ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ: ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ರಾಜ್ಯದಲ್ಲಿ ಬಡವರು, ಕೂಲಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಗಳತ್ತ ಆಕರ್ಷಣೆ ಮಾಡಲು ಮಾಜಿ ಮುಖ್ಯಮಂತ್ರಿ ದಿವಂಗತ SM ಕೃಷ್ಣ ಅವರ ಅವಧಿಯಲ್ಲಿ ಇಡೀ ದೇಶದಲ್ಲಿಯೇ ಅಕ್ಷರ ದಾಸೋಹ ಬಿಸಿ ಊಟದ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಅದಕ್ಕೆ ಅಕ್ಷಯ ಪಾತ್ರೆಯ ಫೌಂಡೇಶನ್ ಅವರು ಸಹಕಾರ ನೀಡುತ್ತಿರುವುದು ಸಂತೋಷದಾಯಕ ಎಂದು ಶಾಸಕ MC ಸುಧಾಕರ್ ಹೇಳಿದರು. And the lid is also a tight fitting insulated lid. So the food you transfer, you just stand here and hold the lamp. Okay. You want to say Kannada, English, ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೋಟಿ ಗೇಟ್ ಬಳಿ ದಿವಂಗತ NV ಕೃಷ್ಣಮೂರ್ತಿ ಮತ್ತು ದಿವಂಗತ NR ಪದ್ಮಾವತಮ್ಮ ಅವರ ಸ್ಮರಣಾರ್ಥ ಇನ್ಫೋಸಿಸ್ನ ಸುಧಾಮೂರ್ತಿ ನಾರಾಯಣಮೂರ್ತಿ ಅವರ ನೆರವಿನಿಂದ ನಿರ್ಮಿಸಿದ ಅಕ್ಷಯ ಪಾತ್ರೆ 81ನೇ ಅಡುಗೆ ಮನೆಯನ್ನು ಶಾಸಕ MC ಸುಧಾಕರ್ ಉದ್ಘಾಟಿಸಿ ಮಾತನಾಡಿದರು. ಶಾಲಾ ಕಾಲೇಜು ಮಕ್ಕಳು, ಯುವಕರು ಸೇರಿ ಯಾರೇ ಆಗಲಿ ಉತ್ತಮ ಆರೋಗ್ಯಯುತ ಬದುಕು ನಮ್ಮದಾಗಬೇಕೆಂದರೆ ಉತ್ತಮ ಪೌಷ್ಟಿಕ ಆಹಾರ, ಹಣ್ಣು ಹಂಪಲು, ತರಕಾರಿ ಸೇವನೆ, ಉತ್ತಮ ದೈಹಿಕ ಚಟುವಟಿಕೆ ಅತ್ಯಗತ್ಯ ಎಂದರು. ತಾಲೂಕಿನ 50 ಸರ್ಕಾರಿ ಶಾಲೆಗಳ 2350 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಇಸ್ಕಾನ್ ಸಂಸ್ಥೆ ವತಿಯಿಂದ ತಯಾರಿಸಿ ವಿತರಿಸಲಾಗುವುದು. ಆಧುನಿಕ ಯಂತ್ರಗಳ ಬಳಕೆ ಮಾಡಿ ಸ್ವಚ್ಛತೆ, ನೈರ್ಮಲ್ಯ ಕಾಪಾಡಿಕೊಂಡು ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ತಯಾರಿಸಿ
ತಯಾರಿಸಲಾಗುವುದು ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವೈ ನವೀನ್ ಭಟ್ ಮಾತನಾಡಿ, ಇಸ್ಕಾನ್ ದೇವಾಲಯದ ಅಕ್ಷಯ ಪಾತ್ರೆ ಸಂಸ್ಥೆಯು ಇಲ್ಲಿ 81ನೇ ಅಡುಗೆ ಮನೆಯನ್ನು ನಿರ್ಮಿಸಿದೆ. ಕೇಂದ್ರ ಸರ್ಕಾರದ ಪಿಎಂ ಪೋಷಣ್ ಯೋಜನೆಯಡಿ ವಿಕಸಿತ ಭಾರತಕ್ಕಾಗಿ ಪೌಷ್ಟಿಕ ಆಹಾರ ಎಂಬ ಆಶಯದೊಂದಿಗೆ ಪ್ರಾರಂಭಿಸಲಾಗಿದೆ ಎಂದರು. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ 50 ಶಾಲೆಯ ಸುಮಾರು 3,000 ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಅಕ್ಷಯ ಪಾತ್ರೆ ಫೌಂಡೇಶನ್ ವತಿಯಿಂದ ಬಿಸಿಯೂಟ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ 70,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಯೋಜನೆ ಲಾಭ ದೊರೆಯಬೇಕು, ಅದು ನಮ್ಮ ಆಶಯ ಎಂದರು. ಆಮೇಲೆ ಕ್ಲೋರಿನ್ ವಾಟರ್ ಹೀಗೆ ಇದ್ರ ಮೂಲಕ ಇದನ್ನು ಯಾವುದೇ ವಾಶ್ ಮಾಡಿಬಿಟ್ಟು ಅದನ್ನು ಮಿಷಿನಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ಅಡಿಗೆ ಮಾಡಲಿಕ್ಕೆ ಇಲ್ಲಿಂದ ಆ ಕಡೆ ಕಳಿಸ್ತೀವಿ. That is where the cooking happens. What is being cooked there? Bismillah. So we can make rice mix sprout sambar ಅಂತ ಮಾಡ್ತೀವಿ. ಆಮೇಲೆ ಕಿಚಡಿ ಇಲ್ಲ ಬಿಸಿಬೇಳೆ ಬಾತ್ ಇವಾಗ ನೀವು ನೋಡಿರೋದು ಹಿಂದಿನ ದಿವಸ ಕಳಿಸಿದ ಪಾತ್ರೆಗಳಿದೆ ಅದನ್ನು ನಾವು ತಗೊಂಡ್ಬರ್ತೀವಿ. ನಾವು we don't decant the food from our visit to school visit. ಯಾಕೆಂದ್ರೆ foam kind of and the lid is also a tight fitting insulated lid. So the food you transport is at what temperature? Number sida ಆದ್ಮೇಲೆ ನಾವು direct ಆಗಿ you just stand here and hold the lamp. Good for dog. ನಾವು 4 ಡಿಗ್ರಿ ಟೆಂಪರೇಚರ್ ಕೆಳಗಡೆ ಸ್ಟೋರ್ ಮಾಡ್ತೀವಿ. ಹಾಗಾಗಿ ಆ ತರಕಾರಿ ನಾವು ಪ್ರಾಸೆಸ್ ಮಾಡುವಾಗ ಫ್ರೆಶ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಮೇಶ್, ಅಕ್ಷರ ದಾಸೋಹ ಬಿಸಿಯೂಟ ಯೋಜನೆಯ ಸಹಾಯಕ ನಿರ್ದೇಶಕ ಆಂಜನೇಯ, ಅಕ್ಷಯ ಪಾತ್ರೆಯ ಸಹ ಸಂಸ್ಥಾಪಕರು ಹಾಗೂ ಉಪಾಧ್ಯಕ್ಷ ಶ್ರೀ ಚಂಚಲಪತಿ ಪ್ರಭು, ಶ್ರೀ ಗುಣಾಕರ್ ರಾಮ್ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟ್ರಕ್ ಹಾಗೂ 4 ಕಾರುಗಳ ನಡುವೆ ಸಂಭವಿಸಿದ ಅಪಘಾತದಲ್ಲಿ ವಾಹನಗಳು ಜಖಂಗೊಂಡಿದ್ದು, ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ಪರಿಣಾಮ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೀಗೆ ಜಖಂಗೊಂಡ ಕಾರುಗಳ ದೃಶ್ಯಗಳು, ಹೆದ್ದಾರಿಯಲ್ಲಿ ಸಾಲುಗಟ್ಟಿ ನಿಂತಿರುವ ವಾಹನಗಳ ದಟ್ಟಣೆ, ಅಪಘಾತದ ಸ್ಥಳದಲ್ಲಿ ಜಮಾಯಿಸಿರುವ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭಾನುವಾರ ರಾತ್ರಿ ಈ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಏಷ್ಯಾ ಫೌಂಡೇಶನ್ ವೀಕ್ಷಿಸಿ ವಾಪಸ್ಸಾಗುತ್ತಿದ್ದ ಪ್ರವಾಸಿಗರು, ಪ್ರಯಾಣಿಸುತ್ತಿದ್ದ ಕಾರುಗಳು ಸೇರಿದಂತೆ 4 ಕಾರುಗಳು ಹಾಗೂ 1 ಟ್ರಕ್ ನಡುವೆ ಭೀಕರ ಅಪಘಾತ ನಡೆದಿದೆ. ಹೆದ್ದಾರಿಯಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಿದ್ದ ವೇಳೆ ಒಂದು ವಾಹನಕ್ಕೆ ಮತ್ತೊಂದು ವಾಹನ ಡಿಕ್ಕಿ ಹೊಡೆಯುತ್ತಾ ಸರಣಿ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಕಾರುಗಳು ನಜ್ಜುಗುಜ್ಜಾಗಿದ್ದು, ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರು ಭಯಭೀತರಾಗಿದ್ದಾರೆ. ಅಪಘಾತದ ವೇಳೆ ಕಾರುಗಳಲ್ಲಿ ಮಕ್ಕಳು ಹಾಗೂ ಮಹಿಳೆಯರು ಸೇರಿದಂತೆ ಹಲವರು ಪ್ರಯಾಣಿಸುತ್ತಿದ್ದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ.
ನಮ್ಮ ಹೆಸರು ಬಿ ಎಲ್ ಗೌಡ ಅಂತ ಹೇಳ್ಬಿಟ್ಟು. ಎಲ್ಲಿ ಹೋಗಿದ್ದೀವಿ ಸರ್ ನಾವು? ನಾವು ಇಶಾ ಅಲ್ಲಿ ಹೋಗಿದ್ವಿ, ಅಲ್ಲಿಂದ ರಿಟರ್ನ್ ಆಗ್ತಾ ಇದ್ವಿ. ಸೊ ಸಡನ್ನಾಗಿ ಮಧ್ಯದಲ್ಲಿ ಕಾರ್ ಒಬ್ಬರು ಬ್ರೇಕ್ ಅಪ್ಲೈ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಅವ್ರ ಹಿಂದ್ಗಡೆ ಇನ್ನೊಬ್ಬರು ಕಾರ್ ನಿಲ್ಲಿಸಿದ್ದಾರೆ. ಸೊ ಲಾರಿ ಅವನಿಗೆ ಕಂಟ್ರೋಲ್ ಮಾಡಲಿಲ್ಲ, ಬ್ರೇಕ್ ಅಪ್ಲೈ ಮಾಡಲಿಲ್ಲ. ಫಸ್ಟು ನಾನು ಲಾರಿಗಿಂತ ಮುಂಚೆ ನಾನಿದ್ದೆ, ಅವ್ರ ಮುಂದೆ ನನಗೆ ಹೊಡೆದ್ಬಿಟ್ಟು ಮತ್ತೆ ಅವರು ಮತ್ತೆ ವಾಲ್ವೋ ಹೊಡೆದ್ರು. ವಾಲ್ವೋದವ್ರು ಮತ್ತೆ ಇನ್ನೊಂದು ಸ್ಕಾರ್ಪಿಯೋ ಹೊಡೆದ್ರು, ಮತ್ತು ಇನ್ನೊಂದು ಮಾರುತಿ ಹೊಡೆದ್ರು. ಸೀರೀಸ್ ಹೀಗೆ 4-5 ಒಂದರಿಂದ ಇದು ಮಾಡಿಕೊಂಡು ಡ್ಯಾಮೇಜ್ ಆದವು ಎಲ್ಲ ಕಾರ್ಗಳು. ಸೊ ನಮ್ಮದು ಟೈರು ಬ್ಲಾಸ್ಟ್ ಆಗಿದೆ, ಲೆಫ್ಟ್ ಪಾರ್ಟ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ, ಬ್ಯಾಕ್ ಸೈಡ್. ಸೊ ಬೇರೆಯವ್ರಿಗೆಲ್ಲ ಏನಿಲ್ಲ, ವಾಲ್ವೋದಿದ್ದರೆ ಸ್ವಲ್ಪ ಸಣ್ಣ ಇಂಜೂರ್ಡ್ ಆಗಿದೆ. ಸೊ ಉಳಿದವ್ರಿಗೆಲ್ಲ ಯಾರಿಗೂ ಮೇಜರ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಾರ್ ಡ್ಯಾಮೇಜೆಲ್ಲ ಜಾಸ್ತಿ ಆಗಿದೆ. ಸೊ ನಮ್ಮ ಕಾರಲ್ಲಿ ನಮ್ಮ ವೈಫು, ಸೊ ನಮ್ಮ ಇನ್ನಿಬ್ಬರು ನಮ್ಮ ವೈಫ್ ಸಿಸ್ಟರ್ಸ್ ಇದ್ದರು. ಹೌದು. ಸೊ ನಾವು ರೈಟ್ಗೆ ಹೇಳ್ಕೊಂಡ್ವಿ. ಸೊ ಹಂಗಾಗಿ ನಾವು ಸ್ವಲ್ಪ ಸೇಫ್ ಆದ್ವಿ. ಇನ್ನು ಅಪಘಾತದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಯಿತು. ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ವಾಹನಗಳನ್ನು ತೆರವುಗೊಳಿಸಿ ಸಂಚಾರವನ್ನ ಸುಗಮಗೊಳಿಸಿದರು. ಹೆದ್ದಾರಿಯಲ್ಲಿ ಅತಿ ವೇಗ, ಸುರಕ್ಷಿತ ಅಂತರ ಕಾಯ್ದುಕೊಳ್ಳದಿರುವುದೇ ಹಾಗೂ ದಟ್ಟ ಸಂಚಾರವೇ ಅಪಘಾತಕ್ಕೆ ಕಾರಣವಾಗಿರಬಹುದು ಎಂಬುದು ಶಂಕೆ ವ್ಯಕ್ತವಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಸರಣಿ ಅಪಘಾತ ದೊಡ್ಡ ದುರಂತವನ್ನೇ ಸಂಭವಿಸುವ ಬದಲು ಆದರೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದೋ ಕೆಲ ಕಾಲ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. राहुल गांधी के, प्रियंका गांधी के, मल्लिकार्जुन खड़गे के, सिद्धरामैया के, डीके शिवकुमार के, बीके हरिप्रसाद के, डॉक्टर एमसी सुधाकर के, बीजेड जमीर अहमद खान के, नसीर अहमद के. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೈವಾರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ನೂತನ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಹಾಗೂ ಹಿರಿಯ ಮುಖಂಡರು ಹಾಗೂ ಹಾಲಿ ಶಾಸಕರು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಹೈಕಮಾಂಡ್ಗೆ ಒತ್ತಾಯಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಜಂಬದ್ ಹಾಗೂ ಮಂಜುನಾಥ ರೆಡ್ಡಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಜನಪ್ರಿಯ ನಾಯಕರಾಗಿದ್ದು ಈ ಭಾಗದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾಗಿದೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸಿರುವ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕು. ಅದೇ ರೀತಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಬೇಜಡ್ ಜಮೀರ್ ಅಹಮದ್ ಖಾನ್ ಅವರು ಇಡೀ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷದ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆದ್ದರಿಂದ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದು ಸೂಕ್ತ ಎಂದು ಒತ್ತಾಯ ಮಾಡಿದರು. ಸಾಹೇಬ್ರಿಗೂ ಯೋಚನೆ ಮಾಡಿ, ಅವ್ರು ಯಾವ ಥರನೂ ಆ ಥರ ಕೆಲಸ ಮಾಡಿಲ್ಲ. ಅದೆಲ್ಲ ಇವಾಗ ನೋಡಿ, ರಾಜಕೀಯದಲ್ಲಿ ಎಲ್ಲರೂ ಇರ್ತಾರೆ. ರಾಜಕೀಯದಲ್ಲಿ ಯಾರ್ಯಾರೋ ಜೊತೆಯಲ್ಲಿರೋರೇ ಮೋಸ ಮಾಡೋರು ಇರ್ತಾರೆ. ಯಾವ ಥರ ಅಂತ ಗೊತ್ತಿಲ್ಲ. ನಾವು ನಮ್ಮ ಕಡೆಯಿಂದ ಏನು ಹೇಳ್ತೀವಿ, ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೂ ಒಂದು ಒಳ್ಳೆಯ ಅಧಿಕಾರ ಒಂದು ಕೊಟ್ಟು, ಅವ್ರಿಗೊಂದು ಪೋಸ್ಟ್ ಕೊಟ್ಟು, ಅವ್ರಿಗೂ ಒಂಥರ ಇದು ಮಾಡಿ, ಅವ್ರಿಗೆ ಅವರು ಶ್ರಮ ವಹಿಸಿದ್ದಾರೆ ಪಾರ್ಟಿಗೋಸ್ಕರ. ಎಷ್ಟು ವರ್ಷದಿಂದ ಅವ್ರ ಪಾರ್ಟಿಯಲ್ಲಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರ ಒಂದು ಒಳ್ಳೆಯ ಪೋಸ್ಟನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ಸಾಹೇಬರು. ಮತ್ತು ಸೆಂಟ್ರಲ್ ಅದು ಏನಾಯಿತು ಗೊತ್ತಿಲ್ಲ. ಅದಕ್ಕೆ ಇವಾಗ ಮತ್ತೆ ಅವರಿಗೆ ಅದನ್ನೇ ಮುಂದುವರಿಸಿ, ಇಲ್ಲಾಂದರೆ ಬೇರೆ ಯಾವುದನ್ನ ಒಂದು ಒಳ್ಳೆಯ ಪೋಸ್ಟನ್ನು ಕೊಡಿ ಅಂತ ನಮ್ಮ ಮನವಿ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬ ಅಭಿನಂದನೆಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಈಗ ನಮ್ಮ ಚಿಂತಾಮಣಿ ಕ್ಷೇತ್ರದ ಡಾಕ್ಟರ್ ಎಂಸಿ ಸುಧಾಕರ್ ಸರ್ಗೆ ಸಚಿವ ಸ್ಥಾನವನ್ನು ತಪ್ಪಿದೆ. ಹಾಗೆ ಜೊತೆಯಲ್ಲಿ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಅಲ್ಪಸಂಖ್ಯಾತ ನಾಯಕರು, ಈಸ್ ಅ ಮಾಸ್ ಲೀಡರ್, ಹಾಗೂ ಸಚಿವ ಸ್ಥಾನವನ್ನು ಏನೋ ಷಡ್ಯಂತ್ರ ಮಾಡಿ ಎಲ್ಲರೂ ಸೇರಿ ಮಿಸ್ ಮಾಡಿದ್ರು. ಹಾಗಾಗಿ ನಾವೆಲ್ಲ ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಪ್ರೊಟೆಸ್ಟ್ಗಿಂತ ಇದು ರಿಕ್ವೆಸ್ಟ್ ಇದೆ. ಆ್ಯಕ್ಚುಲಿ ಇವರಿಬ್ಬರಿಗೂ ಸಚಿವ ಸ್ಥಾನ ಮತ್ತೆ ಕೊಡಲೇಬೇಕು, ಕಂಟಿನ್ಯೂ ಆಗಲೇಬೇಕು. 2 years ಏನು ರಿಮೈನಿಂಗ್ ಇದೆ, ಆ 2 yearsಲ್ಲಿ ಕಂಟಿನ್ಯೂ ಆಗಲಿ. ಇಲ್ಲ ಕೊಡಲಿಲ್ಲ ಅಂದರೆ ನಾವೆಲ್ಲ ವೈಲ್ಡಾಗಿ ಪ್ರೊಟೆಸ್ಟ್ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಮುಂಚೆ ಹೇಳಿದರು, ಈಸ್ ದ ರೈಟ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್ ಅಂತ. ಯಾರಿಗೆ? ನಮ್ಮ ಡಾಕ್ಟರ್ ಎಂಸಿ ಸುಧಾಕರ್ ಸರ್ಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು, ಒಳ್ಳೆಯಾಗಿ ಮಾಡ್ಕೊಂಡಿದ್ರು, ಮ್ಯಾನ್ ವಿತ್ ಅ ವಿಷನ್. ಹಾಗೆ ಜಮೀರ್ ಅಹಮದ್ ಬಂದು ಸ್ಟಾರ್ ಕ್ಯಾಂಪೇನರ್, ಎಲ್ಲೂ ಹೋದ್ರು ಒಳ್ಳೆ ವರ್ಕ್ ಮಾಡ್ತಾಯಿದ್ರು. ಅವರು ಕೇರಳಕ್ಕೆ ಹೋದರು, ಈ ಕಡೆ ತಮಿಳ್ನಾಡು, ತೆಲಂಗಾಣ ಎಲ್ಲ ಕಡೆ ತಿರುಗಿ ಒಳ್ಳೆ ವರ್ಕ್ ಮಾಡಿದ್ರು. ಅವರು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತ ಲೀಡ್ರ್ ಅಲ್ಲ, ಎಲ್ರಿಗೂ ಸೇರಿ ಲೀಡ್ರ್. ಟಾಪ್ 10 ಲೀಡರ್ಸ್ ಇದ್ದರು, ಅದರಲ್ಲಿ ಜಮೀರ್ ಅಹಮದ್ ಟಾಪ್ 10 ಇದ್ದೇ ಇರ್ತಾರೆ ಖಂಡಿತ. ಅದಕ್ಕೆ ಏನು ಹೈಕಮಾಂಡ್ ಅವರಿಗೆ ಗೊತ್ತಾಗಲ್ಲ ಈ ವಿಷಯ. ನಮ್ಮ ಲೋಕಲ್ ಲೀಡರ್ಸ್ ಏನಿರ್ತಾರೆ, ಡಿ.ಕೆ. ಶಿವಕುಮಾರ್ ಸರ್ ಚೀಫ್ ಮಿನಿಸ್ಟರ್ ಅವರು, ಮತ್ತು ಬಿ.ಕೆ. ಹರಿಪ್ರಸಾದ್ ಸರು KPCC ಅಧ್ಯಕ್ಷರು, ಮತ್ತು ಇವರೆಲ್ಲ ಸೇರಿ ಹೈಕಮಾಂಡ್ಗೆ ತಿಳಿಸ್ಬೇಕು, ಏನೋ ಷಡ್ಯಂತರ ಆಗಿದೆ. ಬಿಜೆಡ್ ಜಮೀರ್ ಅಹಮದ್ ಸರ್ಗೆ ಏನಿದೆ ಈಗ ಮಿಸ್ ಆಗಿದೆ ಮಿನಿಸ್ಟ್ರಿ, ಕಂಟಿನ್ಯೂ ಆಗಲಿ. ನಮ್ಗೆ ಎಲ್ಲರ ಕಡೆಯಿಂದ ಅವ್ರಿಗೆ ರಿಕ್ವೆಸ್ಟು, ದಯವಿಟ್ಟು ಏನಂತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಕೈವಾರ ಗ್ರಾಮದಲ್ಲಿರೋದು. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಅಲ್ಪಸಂಖ್ಯಾತರಿಗೂ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರಿಗೂ ವಂದನೆಗಳು. ಯಾಕಿಲ್ಲಿ ಸೇರಿರೋಂಥ ಉದ್ದೇಶ ಏನಂದರೆ, ನಮ್ಮ ಮಾಜಿ ಸಚಿವರಾದಂಥ ಎಂಸಿ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಿಲ್ಲ ಮೊದಲನೇ ಸ್ಥಾನದಲ್ಲಿ. ಆಮೇಲೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಟ್ಟಿಲ್ಲ. ಅವ್ರು ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಇಲ್ಲೆಲ್ಲ ಸೇರಿದ್ದೀವಿ. ಮೊದಲನೇದಾಗಿ ಹೊಸದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ವಂದನೆಗಳು. ಹಾಗೂ ಮೊನ್ನೆ ಹೊಸ ಸಂಪುಟ ಸಭೆಯಲ್ಲಿ ಏನು 13 ಜನ ಸಚಿವರಾಗಿರ್ತಾರೋ ಎಲ್ಲರಿಗೂ ನಮ್ಮ ವಂದನೆಗಳು. ಈಗ ಮುಂದೆ 2ನೇ ಹಂತದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಸಾಹೇಬರಿಗೂ ಹಾಗೂ ಜಮೀರ್ ಅಹಮದ್ ಖಾನ್ರವ್ರಿಗೂ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಳಕಳಿಯ ಮನವಿ. ಇದೇ ಸಂದರ್ಭದಲ್ಲಿ ನೆರೆದಿದ್ದ ಮುಖಂಡರು ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಭಾವಚಿತ್ರವಿರುವ ಫಲಕಗಳನ್ನು ಪ್ರದರ್ಶಿಸಿ ನಾಯಕರ ಪರವಾಗಿ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಬಾಬು KN, ರವಿ, ಸೈಯದ್ ಅಫ್ಸರ್, ಮುಖಂಡರಾದ ಸೈಯದ್ ಮುಜಾಹಿದ್, ಸೈಯದ್ ಅಮ್ಜದ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಹೋರಾಟ ಆಗ್ತಿದೆ. ನೀವು ಹಲವಾರು ಬಾರಿ ದಂಡ ಒಳ್ಳೆ ಕ್ವಶನ್ಸ್ ಅದು. ನಾವು ಇವಾಗ ಮೀಟಿಂಗ್ ಅದನ್ನೇ ಡಿಸ್ಕಷನ್ ಆಯಿತು ಲಾಸ್ಟಲ್ಲಿ. ನೀವು ಏನೇ ವ್ಯವಸ್ಥಿತವಾಗಿ ಅದನ್ನೇನೇ ಮಾಡಿದ್ರು ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಬೇಕು. ನಾವು ಎನಿ ಟೈಮ್ ಸರ್ಕಾರ ವಿಸಿಟ್ ಮಾಡಿ ನಮ್ಮ ಎತ್ತಿಸ್ಬಿಟ್ಟು ಇರ್ಬೋದು, ನಮ್ಮ AEE ಎನ್ವರ್ಟ್ಮೆಂಟ್ ಇರ್ಬೋದು, ನಾವಿರ್ಬೋದು ವಿಸಿಟ್ ಮಾಡಿ ಏನೈತೆ ನೀವು ವರ್ಷ ಪೂರ್ತಿ ಇದ್ದಾಗಿರೋದು ನಾವು ಪೆನಲ್ಟಿ ಹಾಕಲಿಕ್ಕೆ ಮಾಡ್ತಿದ್ದೆ. ಭಾಳ ಸ್ಟ್ರಿಕ್ಟಾಗಿ ಇಂಜೆಕ್ಷನ್ ಕೊಟ್ಟು ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಸರ್ ನಾವು ಖಂಡಿತ.
ಗೌರಿಬಿದನೂರು ನಗರದ ನಗರಸಭೆ ಸಭಾಂಗಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಸ ಉತ್ಪಾದಿಸುವ ಮಾಲೀಕರ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ರಮೇಶ್ ಕೆಜಿ ಮಾತನಾಡಿ, ನಗರಸಭೆ ವತಿಯಿಂದ 2016 ಮತ್ತು 2020ರ ಕಸ ವಿಲೇವಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ತ್ಯಾಜ್ಯವನ್ನು ಮೂಲದಲ್ಲಿಯೇ 4 ಪ್ರತ್ಯೇಕ ವಿಭಾಗಗಳಾಗಿ ಕಸದ ವಿಂಗಡಣೆ ಮಾಡಿ ಹಸಿ ಕಸ, ಒಣ ಕಸ, ವಿಶೇಷ ಕಾಳಜಿಯ ಕಸ ಮತ್ತು ಸ್ಯಾನಿಟರಿ ಕಸ ಎಂದು 4 ವಿಧಗಳಾಗಿ ಕಸವನ್ನ ಕಡ್ಡಾಯವಾಗಿ ವಿಂಗಡಿಸಿ ಸಂಗ್ರಹಿಸಿ ನಗರಸಭೆಯ ಮನೆಯ ಸಂಗ್ರಹ ವಾಹನಕ್ಕೆ ಹಸ್ತಾಂತರಿಸಬೇಕು. ಬಳಸಿದ ಡೈಪರ್, ಸ್ಯಾನಿಟರಿ ಪ್ಯಾಡ್ ಮುಂತಾದ ಸ್ಯಾನಿಟರಿ ತ್ಯಾಜ್ಯಗಳನ್ನು ಉತ್ಪಾದಕರಿಂದ ಒದಗಿಸಲಾದ ಕವರ್ಗಳಲ್ಲಿ ಸುರಕ್ಷಿತವಾಗಿ ಪ್ರತ್ಯೇಕವಾಗಿ ತ್ಯಾಜ್ಯ ಡಬ್ಬಿಯಲ್ಲಿ ಇಡಬೇಕು. ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಗರದಲ್ಲಿರುವ ಹೋಟೆಲ್ಗಳು, ಬಾರ್ಗಳು ಮತ್ತು ಕಲ್ಯಾಣ ಮಂಟಪಗಳಂತಹ ಬೃಹತ್ ಕಸ ಉತ್ಪಾದನಾ ಕೇಂದ್ರಗಳ ಮಾಲೀಕರಿಗೆ ನಿಯಮಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಒಂದು ವೇಳೆ ನಿಯಮಗಳನ್ನು ಪಾಲಿಸದಿದ್ದರೆ ಮಾಸಿಕ ಶುಲ್ಕ ವಿಧಿಸಿ ನಗರಸಭೆಯ ವತಿಯಿಂದಲೇ ಕಸ ವಿಲೇವಾರಿ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಸ್ವಚ್ಛತೆ ವಿಚಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ಈಗ ಬೇಸಿಕ್ಕು, ಈಗ ಒಂದು ಪಟ್ಟಣ, ಒಂದು ನಗರ ಒಂದು ಸುಂದರವಾಗಿ ಕಾಣಬೇಕು ಅಂದರೆ ಒಂದು ಸ್ವಚ್ಛತೆ ಇಂಪಾರ್ಟೆಂಟು. ಅವ್ರು ಹೇಳಿದ್ದಾರೆ ಬೇಸಿಕಲಿ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಲಾಸ್ಟು ಬಂದವರು ಜನವರಿಗೆ ಬಂದರು. ಜನವರಿ ಬಂದು 15 ಡೇಸ್ಗೆ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಭಾಳ ಕಾಳಜಿ ವಹಿಸಿದ್ರು. ಅವರು ಅರ್ಬನ್ ಇದೇ ರೀತಿ ಇರಬೇಕು, ಇದೇ ರೀತಿ ಮಾಡಬೇಕು ಅಂತ ಭಾಳ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಅವರು ಈಗ ಬೇಸಿಕಲಿ ಏನು, ಈಗ ಮೇನ್ ರೋಡ್ ಇರ್ಬೋದು, ಸಬ್ ರೋಡ್ ಇರ್ಬೋದು, ಅಡ್ರೆಸ್ಗಳು ಇರ್ಬೋದು, ಎಲ್ಲ ಡ್ರೈಸ್ನ ಮೇನ್ ಬೇಸಿಕಲಿ ಕ್ಲಿಯರ್ ಮಾಡಿಕೊಂಡು ಕ್ಲೀನಿಂಗ್ ಮಾಡಿ ಸಿಲ್ಡ್ ಇರ್ಬೋದು ಮತ್ತೊಂದೆಲ್ಲ ಕ್ಲಿಯರ್ ಮಾಡೋಕ್ಕೆ ಹೇಳಿದ್ದಾರೆ. ವ್ಯವಸ್ಥೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನು ಡೈರೆಕ್ಷನ್ಸ್ ಇದೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಬೇಸಿಕಲಿ ಈಗ ನಮ್ಮಲ್ಲಿ ಏನಾಗಿತ್ತು ಅಂದರೆ ಹಿಂದೆಲ್ಲ ಡ್ರೈನ್ಗಳೆಲ್ಲ ಕೆಲವೆಲ್ಲ ಅವತ್ತಿನ ಪಾಪ್ಯುಲೇಷನ್ ಆಗಿತ್ತು, ಇವತ್ತೆಲ್ಲ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಆಗಿದೆ. ಆಮೇಲೆ ನಮ್ಮಲ್ಲಿ UGD ಸ್ವಲ್ಪ ಪೆಂಡಿಂಗ್ ಇದೆ ಪ್ರಾಬ್ಲಮ್. UGD ಕೆಲಸ ಇರೋದ್ರಿಂದ ಸ್ವಲ್ಪ ಎಲ್ಲಿ ಸ್ಲೋಪ್ ಇರುತ್ತೆ ಅಲ್ಲೆಲ್ಲ ನೀರು ನಿಲ್ತಾ ಇದೆ. ಅದನ್ನು ಸಹ ನಾವೆಲ್ಲ ತಗ್ಸ್ತಾ ಇದ್ದೀವಿ. ಮುಂದೆ UGD ಕ್ಲಿಯರ್ ಆಯಿತು ಅಂತಂದರೆ ನಮಗೆ ಸಮಸ್ಯೆ ಮ್ಯಾಕ್ಸಿಮಮ್ 100% ಸಮಸ್ಯೆ ನಮಗೆ ಬಗೆಹರಿಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಮನೆ ಶಾಸಕರು ಸತತ ಜೊತೆ ಮಾತಾಡಿದ್ದಾರೆ, ಅದನ್ನು ಅನುದಾನ ತಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ನಿರೀಕ್ಷೆ ನಡೆದಿದ್ದೀವಿ ಸರ್. ಸರ್, ಇದು ಬಾರ್ಗಳಲ್ಲಿ ಗ್ಲಾಸುಗಳು ಹೆಚ್ಚಾಗಿ ಮಾರಾಟ ಆಗ್ತಿದೆ. ನೀವು ಹಲವಾರು ಬಾರಿ ದಂಡ ಹೇಳಿದ ಒಳ್ಳೆ ಕ್ವಶನ್ಸ್ ಅದು. ನಾವು ಇವಾಗ ಮೀಟಿಂಗಲ್ಲಿ ಅದನ್ನೇ ಡಿಸ್ಕಷನ್ ಆಯಿತು ಲಾಸ್ಟಲ್ಲಿ. ನೀವು ಏನೇ ವ್ಯವಸ್ಥಿತವಾಗಿ ಅದನ್ನೇನೇ ಮಾಡಿದ್ರು ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಬೇಕು. ನಾವು ಎನಿ ಟೈಮ್ ಸರ್ಕಾರ ವಿಸಿಟ್ ಮಾಡಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ನಮ್ಮ AEE ಎನ್ವೈರನ್ಮೆಂಟ್ ಇರ್ಬೋದು, ನಾವಿರ್ಬೋದು ವಿಸಿಟ್ ಮಾಡಿ ಏನೈತೆ ನೀವು ವರ್ಷ ಪೂರ್ತಿ ಇದ್ದಾಗಿರೋದು ನಾವು ಪೆನಲ್ಟಿ ಹಾಕಲಿಕ್ಕೆ ಮಾಡ್ತಿದ್ದ ಭಾಳ ಸ್ಟ್ರಿಕ್ಟಾಗಿ ಇಂಜೆಕ್ಷನ್ ಕೊಟ್ಟು ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಸರ್ ನಾವು ಖಂಡಿತ. ನಗರಸಭೆ ಪರಿಸರ ಮಾಲಿನ್ಯ AEE ಶಿವಶಂಕರ್ ಮಾತನಾಡಿ, ಹೋಟೆಲ್, ಕಲ್ಯಾಣ ಮಂಟಪ, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮಾಲೀಕರು ಸ್ವಚ್ಛತೆಗೆ ಆದ್ಯತೆ ನೀಡಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ದಂಡ ಹಾಕುವವರೆಗೂ ಹೋಗಬೇಡಿ, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಎಂದು ಸಲಹೆ ನೀಡಿದರು. ಇದೇ ವೇಳೆ ಸಭೆಯಲ್ಲಿ ಹಿರಿಯ ಆರೋಗ್ಯಾಧಿಕಾರಿ ನವೀನ್, ಕಿರಿಯ ಆರೋಗ್ಯಾಧಿಕಾರಿ ಶ್ವೇತಾ ಹಾಗೂ ಸಣ್ಣಮೀರ್ ಮತ್ತು ನಗರದ ಹೋಟೆಲ್, ಕಲ್ಯಾಣ ಮಂಟಪ, ಬೇಕರಿ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮಾಲೀಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ನರೇಂದ್ರ ಮೋದಿ ಜಿ ಕಿ, ನರೇಂದ್ರ ಮೋದಿ ಜಿ ಕಿ, ಅಮರೀಶ್ ಗೌಡ್ರಿಗೆ, ನಾರಾಯಣಸ್ವಾಮಿ ಅವ್ರಿಗೆ, ಮರ್ತವಣ್ಣ ಅವ್ರಿಗೆ. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಬಿಜವಾರ ಮಹಾಶಕ್ತಿ ಕೇಂದ್ರದ ಗೊಡ್ಲುಮುದ್ದೇನಹಳ್ಳಿಯಲ್ಲಿ ಕಾರ್ಯಾಗಾರ ಹಾಗೂ BLO ಕಾರ್ಯಾಗಾರ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಅನ್ಯ ರಾಜ್ಯಗಳಿಂದ ಜೀವನೋಪಾಯಕ್ಕಾಗಿ ಬಂದವರನ್ನು ಇಲ್ಲಿನ ಮತದಾರರನ್ನಾಗಿ ಮಾಡಿದ್ದಾರೆ. ಇನ್ನು ಕೆಲವರು ದೇಶ ವಿರೋಧಿ ಚಟುವಟಿಕೆ ಮಾಡಲು ಬಂದು ಇಲ್ಲಿ ಮತದಾನದ ಹಕ್ಕನ್ನು ಪಡೆದಿದ್ದರೆ ಅದರಿಂದ ನಮ್ಮ ದೇಶಕ್ಕೆ ಹಾನಿಯೇ ವಿನಃ ಯಾವುದೇ ಪ್ರಯೋಜನವಿಲ್ಲ. ಅಂತಹ ದೇಶದ್ರೋಹಿಗಳನ್ನು ಕೈಬಿಡಬೇಕು. 2002ರಲ್ಲಿ ಯಾರು ಮತದಾನ ಮಾಡುತ್ತಿದ್ದರೋ ಅವರು ಮಾತ್ರ ಮತದಾರರು. ಉಳಿದಂತೆ ಅರ್ಜಿ ಸಲ್ಲಿಸಿ ಸೂಕ್ತ ದಾಖಲೆ ಸಮೇತ ದಂಡಾಧಿಕಾರಿಗಳಿಗೆ ನೀಡಿದರೆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಹುದು ಎಂದು ತಿಳಿಸಿದರು. ಈ ಬೇರೆ ಬೇರೆ ಕಡೆ ಬಂದಿರೋ ಕೆಲಸಕ್ಕ ಕೂಲಿ ಕಾರ್ಮಿಕರಿಗೆ ಅದಕ್ಕೆ ಬಂದವ್ರನ್ನ ಇಲ್ಲೇ ಸೇರ್ಕೊಂಡ್ಬಿಟ್ಟಿರ್ತೀವಿ ನಾವು. ಅವ್ರ ಓಟ್ ಯಾವ ಪಾರ್ಟಿಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಅದು ನಾಳೆ ಪ್ರಜಾಪ್ರಭುತ್ವದ ಮೇಲೆ ಬಹಳ ದುಷ್ಪರಿಣಾಮ. ಹಂಗಾಗಿ ಅವ್ರನ್ನೆಲ್ಲ ತೆಗೆದು ನಮ್ಮವ್ರು ಯಾರ್ಯಾರು ಇದ್ರು ಅಂತ ಮ್ಯಾಪಿಂಗ್ ನಡೀತಾ ಇದೆ ಈಗಾಗಲೇ. 2002ರಲ್ಲಿ ಯಾರು ವೋಟ್ ಹಾಕಿದ್ರು ಅವ್ರದ್ದು ವೋಟ್ ಉಳಿಸ್ಕೊಂಡು ಇನ್ನೆಲ್ಲರದು ತೆಗಿತಾ ಇದ್ದಾರೆ. ನೀವು ದಾಖಲಾತಿ ಕೊಟ್ರೆ ಎಲ್ಲರದು ಸೇರ್ಸ್ಕೊಂತಾರೆ. ಅದು ತಹಸೀಲ್ದಾರ್ ಮುಂದೆ ನೀವೆಲ್ಲ ದಾಖಲಾತಿ ಕೊಟ್ಟು ಎಲ್ಲರದು ಸೇರ್ಸ್ಕೊಬೇಕು. ಇದು ನಾರ್ಮಲ್ ಪ್ರೊಸೀಜರ್ ಎಲ್ಲ ಕಡೆ ನಡೀತಾ ಇದೆ. ಈಗ ಬಿಹಾರದಲ್ಲಿ ಒಂದು 50ರಿಂದ 60 ಲಕ್ಷ ಜನ ತೆಗೆದಿದ್ದಾರೆ. ಹಾಗಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಈಗ ವ್ಯವಸ್ಥೆಗಳೆಲ್ಲ ನೋಡ್ತಾ ಇದೀವಿ. ಬೇರೆ ಬೇರೆ ಮುಂಚೆ ಎಲ್ಲ ಸರ್ಕಾರ ಇದ್ದಾಗ ಬಾಂಬ್ ಹಾಕೋದು, ಅದಾಕೋದು, ಇದಾಕೋದು ಎಲ್ಲ ಮಾಡ್ತಾ ಇದ್ರು. ನೀವೆಲ್ಲ ನೋಡಿದಿರಾ ದಾಳಿ, ಎಲ್ಲಿ ತಾಜ್ ಹೋಟೆಲ್ ದಾಳಿ ಇರ್ಬೋದು. ಮೊನ್ನೆ ಬೆಂಗಳೂರಲ್ಲಿ ಹೋಟ್ಲು ಕೋಟೇಶ್ವರ ರಾಮೇಶ್ವರಂ ಹೋಟ್ಲು ಅದು ಕೂಡ ಬಾಂಬಿಂಗ್ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಬಿಟ್ಕೊಂಡಿರೋದ್ರಿಂದ
ನಾವೇ ಅವ್ರಿಗೆಲ್ಲ ಎಲ್ಲ ಸಕಲ ಸೌಕರ್ಯ ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಅದೆಲ್ಲ ತೆಗಿಬೇಕಂತ ಮಾಡ್ತಾ ಇದ್ರಿ. ಹಾಗಾಗಿ ಇವತ್ತು ಬೂತ್ ಅಲ್ಲಿ ನಮ್ಮವರು ಕೂಡ ನಾವು ನೋಡ್ದಂಗ ಆಗ್ತಿದೆ. ನಾವೆಲ್ಲ ತಾಲೂಕಲ್ಲಿ ಎಲ್ಲೋ ಕುತ್ಕೊಂಡು ರಾಜಕಾರಣ ಮಾಡಕ್ಕಾಗಲ್ಲ. ಇಲ್ಲೆಲ್ಲ PLA2 ಯಾರಾಗಿದ್ದಾರೆ, ಬೂತ್ ಅಧ್ಯಕ್ಷ ಯಾರಿದ್ದಾರೆ, ನಮ್ಮ ಮುಖಂಡರು ಯಾರಿದ್ದಾರೆ ಅಂತ ನೋಡ್ಬೇಕು ಅಂತ ಹೇಳಿ ಇವತ್ತು ಇಡೀ ತಾಲೂಕಲ್ಲಿ ವಿಜಯಪುರ ಮತ್ತು ದೇವನಹಳ್ಳಿನ ಮುಗಿಸಿದಿರೋ. ಆಗಾಗಲೇ ವಿಜಯಪುರದಲ್ಲಿ 23 ವಾರ್ಡ್ 33 ಬೂತ್ ಅಲ್ಲೇ ಆಗಿದೆ. ದೇವನಹಳ್ಳಿಯಲ್ಲಿ 23 ವಾರ್ಡ್ 29 ಬೂತ್. ಇಲ್ಲಿ ಹೋಬಳಿ ಮಹಾಶಕ್ತಿ ಕೇಂದ್ರ ಇವತ್ತು ಬೆಳಗ್ಗೆಯಿಂದ ಓಡಾಡ್ತಾ ಇದೆ. ಇವತ್ತು ಸಂಜೆ ಹೊತ್ತಿಗೆ ಮಹಾಶಕ್ತಿ ಕೇಂದ್ರ ಬಿಜ್ವಾರ ಮಹಾಶಕ್ತಿ ಕೇಂದ್ರನ ಇವತ್ತು ನಾವು ಎಲ್ಲಾ BLA2 ಮತ್ತು ಬೂತ್ ಅಧ್ಯಕ್ಷರ ಗುರುತಿಸಿ ಈ ಎಲೆಕ್ಷನ್ ಏನು ಪ್ರಕ್ರಿಯೆ ನಡೀತಾ ಇದೆ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಈಗ ಸ್ಟಾರ್ಟ್ ಆಗಿದೆ ಪ್ರಕ್ರಿಯೆ. 3 ತಿಂಗಳು ಇರ್ತಾ. ಈ ಸಂದರ್ಭದಲ್ಲಿ ಬೇರೆ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಬಿಜ್ಜವಾರ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಚಂದ್ರು, ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ನವೀನ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಮತ್ತಿತರರು ಭಾಗಿಯಾಗಿದ್ದರು. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಆಡ್ಬ್ಲೂ ಡಿಎಎಫ್ಗೆ ಹೆಚ್ಚಿದ ಬೇಡಿಕೆ. ನಕಲಿ ಡಿಎಎಫ್ ತಯಾರಿ ಘಟಕ ಪತ್ತೆ, ದಾಳಿ ನಡೆಸಿ ಸೀಸ್ ಮಾಡಿದ ಅಧಿಕಾರಿಗಳು. ರೈಲ್ವೆ ಇಲಾಖೆ ವತಿಯಿಂದ ತಾಂತ್ರಿಕ ಪರಿಶೀಲನೆ ಕಾಮಗಾರಿ, ವಾಹನ ದಟ್ಟಣೆಯಿಂದ ಸವಾರರ ಪರದಾಟ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಚಲಿಸುತ್ತಿದ್ದ ಬಸ್ನಲ್ಲಿ ಮಹಿಳಾ ಪ್ರಯಾಣಿಕೆ ಸಾವಿಗೆ ಯತ್ನ, ಚಾಲಕ ನಿರ್ವಾಹಕರ ಸಮಯ ಪ್ರಜ್ಞೆಯಿಂದ ಆಸ್ಪತ್ರೆಗೆ ದಾಖಲು, ಸಾರ್ವಜನಿಕರಿಂದ ಮೆಚ್ಚುಗೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪಣ, ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ಆದ್ಯತೆ, ಶಾಸಕ ಪ್ರದೀಪ್ ಈಶ್ವರ ಅಭಿಮತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.